ಎಲ್ಲರಿಗೂ ನಮಸ್ಕಾರ. ನಾವಿಂದು ಯೋಗಿ ಆತ್ಮಕಥೆ ಪರಮಹಂಸ ಯೋಗಾನಂದರ ಯೋಗಿಯ ಆತ್ಮಕಥೆ ಎಂಬ ಪುಸ್ತಕದ ಕೆಲವೊಂದು ಮುಖ್ಯ ಅಂಶಗಳನ್ನು ಅವಲೋಕನ ಮಾಡ್ತಾ ಹೋಗೋಣ. ಇದೊಂದು ಯೋಗಿ ಆಗಿ ಬದುಕಿದಂಥ ಪರಮಹಂಸ ಯೋಗಾನಂದರು ಅವರು ಹೇಳಿ ಬರೆಸಿದಂಥ ಪುಸ್ತಕ ಆಗಿದೆ. WY ಇವಾನ್ಸ್ ವೈನ್ಸ್ ಅನ್ನೋರು ಈ ಪುಸ್ತಕದ ಒಂದು ಕನ್ನಡಕ್ಕೆ ಇದನ್ನು ಬರೆದ ಹೋಗಿದ್ದಾರೆ. ಇಂಗ್ಲೀಷಿನಲ್ಲಿ ಬಂದಿರತಕ್ಕಂಥ ಒಂದು ಯೋಗಿಯ ಆತ್ಮಕಥೆ ಇದಾಗಿದೆ. ಧ್ಯಾನದ ಯೋಗ ವಿಜ್ಞಾನ, ಸಮತೋಲನದಿಂದ ಬದುಕುವಂಥ ಕಲೆ ಎಲ್ಲವನ್ನು ಕೂಡ ಈ ಪುಸ್ತಕದಲ್ಲಿ ನಾವು ಕಾಣ್ತಾ ಹೋಗ್ತೀವಿ. ಇದನ್ನು ಧನ್ಯರು, ಪೂಜ್ಯರು, ಆರಾಧನೀಯರು ಆದಂತಹ ನನ್ನ ಗುರುದೇವ ಶ್ರೀ ಸ್ವಾಮಿ ಯುಕ್ತೇಶ್ವರಗಿರಿ ಮಹಾರಾಜರ ದಿವ್ಯ ಹಸ್ತಗಳಿಗೆ ಸಮರ್ಪಿತಗೊಳಿಸ್ತೀನಿ ಅಂತೇಳಿ ಪರಮಹಂಸರು ಇಲ್ಲಿ ಹೇಳ್ತಾ ಹೋಗ್ತಾರೆ. ಈ ಪುಸ್ತಕದಲ್ಲಿ ಅವರ ಬಾಲ್ಯದಿಂದ ಹಿಡಿದು ತಮ್ಮ ಬದುಕಿಡೀ 49 ಅಧ್ಯಾಯಗಳಲ್ಲಿ ಇಡೀ ಬದುಕನ್ನು ಚಿತ್ರೀಕರಿಸ್ತಾ ಹೋಗ್ತಾರೆ. ಈ ಪುಸ್ತಕ ಒಂದು ಯೋಗಿಗಳ ಬಗ್ಗೆ ಒಬ್ಬ ಯೋಗಿ ಬರೆದಂತಹ ಗ್ರಂಥ ಆಗಿದೆ. ಆಧುನಿಕ ಕಾಲದ ಹಿಂದೂ ಮಹಾತ್ಮರ ಅಸಾಧಾರಣ ಜೀವನ ಹಾಗೂ ಶಕ್ತಿಗಳನ್ನು ಪ್ರತ್ಯಕ್ಷವಾಗಿ ಕಂಡು ಹೇಳುವಂತಹ ಪುಸ್ತಕ. ಯಥಾಕಾಲದ ಹಾಗೂ ಕಾಲಾತೀತವಾದ ಪ್ರಾಮುಖ್ಯವನ್ನು ಇದು ಪಡೆದಿದೆ. ಈ ಇಡೀ ಪುಸ್ತಕ ಅನೇಕ ಜನರ ಮೇಲೆ ತುಂಬ ಪ್ರಭಾವವನ್ನು ಬೀರಿ ಈ ಪುಸ್ತಕವನ್ನು ಕುರಿತು ಅವರು ಜಯಘೋಷವನ್ನು ಇಲ್ಲಿ ಅರ್ಪಿಸಿದ್ದಾರೆ. ಇಲ್ಲಿ ಪರಮಹಂಸ ಯೋಗಾನಂದರ ಗುರುಗಳಾದಂಥ ಯುಕ್ತೇಶ್ವರರ ಬಗ್ಗೆ ಕೂಡ ತುಂಬ ಇದಾಗಿ ಹೇಳ್ತಾರೆ. ಯುಕ್ತೇಶ್ವರರು ಎಂಥ ಅಸಾಧಾರಣ ವ್ಯಕ್ತಿತ್ವವುಳ್ಳಂತಹ ಮಹಾನುಭಾವರಾಗಿದ್ದರು. ಅವರ ದೈಹಿಕ ರಚನೆ, ಅವರ ವ್ಯಕ್ತಿತ್ವವನ್ನು ಕೂಡ ಇಲ್ಲಿ ಹೇಳ್ತಾ ಅವ್ರು ಹೇಗೆ ಜನಜಂಗುಳಿಯಿಂದ ದೂರ ಸರಿದು ನಿಲ್ಲುವುದಲ್ಲಿ ತೃಪ್ತನಾಗಿರು ಎಂಬ ಆದರ್ಶ ಜೀವನಕ್ಕೆ ಮುಚ್ಚು ಮರೆಯಿಲ್ಲದೆ ಮೌನವಾಗಿ ತಮ್ಮನ್ನೇ ಅರ್ಪಿಸಿಕೊಂಡಿದ್ರು ಅನ್ನೋದನ್ನ ಈ ಪುಸ್ತಕದಲ್ಲಿ ನಾವು ಕಾಣ್ತಾ ಹೋಗ್ತೀವಿ. ಈ ಪುಸ್ತಕವನ್ನು ಕುರಿತು ಈ ಪುಸ್ತಕ ಹೇಳ್ತಾ ಇಂಡಿಯನ್ ಜರ್ನಲ್ನಲ್ಲಿ ಕೆಲವು ಪುಸ್ತಕಗಳು ಮನರಂಜನೆ ನೀಡುತ್ತೆ, ಕೆಲವು ಬೋಧನೆಯನ್ನು ನೀಡುತ್ತೆ, ಕೆಲವು ಜ್ಞಾನವನ್ನು ನೀಡುತ್ತೆ. ಈ ಮೂರನ್ನು ಒಟ್ಟಿಗೆ ನೀಡ್ತಕ್ಕಂಥ ಪುಸ್ತಕ ಅಂದರೆ ಈ ಯೋಗಿಯ ಆತ್ಮಕಥೆ ಅಂತ ಹೇಳ್ತಾರೆ. ಹಾಗೆಯೇ ಈ ಆತ್ಮಕಥೆ ಒಂದು ಆಧ್ಯಾತ್ಮಿಕ ಕ್ರಾಂತಿಕಾರಿಕ ಶಕ್ತಿಯಿಂದ ಒಡಗೂಡಿದೆ ಅನ್ನೋದನ್ನು ನಾವು ನಂಬಿಕೆ ಇಡಬೇಕು ಅನ್ನೋದನ್ನು ಕೂಡ ಜರ್ಮನಿಯ ಒಬ್ಬ ವಿಜ್ಞಾನಿ ಇದರ ಬಗ್ಗೆ ಹೇಳ್ತಾರೆ. ಈ ಪುಸ್ತಕ ಅತ್ಯುತ್ಕೃಷ್ಟತೆಯಲ್ಲಿದೆ, ಕುತೂಹಲಾವಿಷ್ಟವಾಗಿದೆ, ಕಾದಂಬರಿಯಷ್ಟೇ ಮನೋಹರವಾಗಿದೆ ಅಂತ ಹೇಳಿ ನ್ಯೂಸ್ ಸೆಂಟಿನಲ್ ಇಂಡಿಯನ್ USA ಈ ಪುಸ್ತಕದ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾರೆ. ಹಾಗೆಯೇ ಸ್ಯಾನ್ ಫ್ರಾನ್ಸಿಸ್ಕೋ ಕ್ರಾನಿಕಲ್ರವರು ಸುಲಭವಾಗಿ ಓದಬಹುದಾದ ಶೈಲಿ, ಯೋಗಾನಂದರು ಯೋಗಕ್ಕೆ ಒಪ್ಪಿಗೆಯಾಗುವಂತಹ ವ್ಯಾವಹಾರಿಕ ಸಂಗತಿಯನ್ನು ಮುಂದಿಟ್ಟಿದ್ದಾರೆ. ಇದನ್ನು ಯಾರು ಹೀಯಾಳಿಸುವುದಕ್ಕೆ ಬಂದರೂ ಅವರು ಪ್ರಾರ್ಥನೆ ಮಾಡುವುದಕ್ಕೆ ಉಳಿಯುವವರಾದರು ಅಂತ ಹೇಳಿ ಪುಸ್ತಕದ ಬಗ್ಗೆ ಹೇಳ್ತಾರೆ. ಯೋಗಾನಂದರು ಮಾತನಾಡುವ ವಿಚಾರ ಸಾವಿಲ್ಲದ ಸಂತರುಗಳದ್ದಾಗಲಿ ಮತ್ತು ಅಲೌಕಿಕ ರೋಗೋಪಶಮನಗಳದ್ದಾಗಲಿ ಅಥವಾ ಅವರು ಭಾರತದ ಜ್ಞಾನ ಮತ್ತು ಯೋಗ ವಿಜ್ಞಾನವನ್ನು ತಿಳಿಸಿಕೊಡುವುದಾಗಲಿ ಓದುಗನು ಮೋಹ ಪರವಶ ಆಗ್ತಾನೆ ಪುಸ್ತಕವನ್ನು ಓದೋದ್ರ ಮೂಲಕ ಅಂತ ಡೈವೆಲ್ಟ್ ಜ್ಯೂರಿಕ್ ಸ್ವಿಟ್ಜರ್ಲೆಂಡ್ನವರು ಅಭಿಪ್ರಾಯವನ್ನು ಪಡ್ತಾರೆ. ಹಾಗೆಯೇ ಯಾರ ಸ್ಫೂರ್ತಿಯು ಪ್ರಪಂಚದ ಎಲ್ಲ ಮೂಲೆಗಳಲ್ಲಿಯೂ ಪೂಜ್ಯ ಭಾವನೆಯಿಂದ ಸ್ವೀಕರಿಸಲ್ಪಟ್ಟಿದೆಯೋ ಆ ಮಹಾನುಭಾವರೇ ಪರಮಹಂಸ ಯೋಗಾನಂದರು ಅಂತ ರೈಡರ್ಸ್ ರಿವ್ಯೂ ಲಂಡನ್ನವರು ಅಭಿಪ್ರಾಯವನ್ನು ಪಡ್ತಾರೆ. ಈ ಎಲ್ಲ ಜಯಘೋಷಗಳ ಹಿನ್ನೆಲೆಯಿಂದ ನಾವು ಗಮನಿಸೋದಾದರೆ ಈ ಪುಸ್ತಕದ ಮಹತ್ವವನ್ನು ನಾವೆಲ್ಲರೂ ಅರಿಬಹುದಾಗಿದೆ. ಈ ಪುಸ್ತಕವನ್ನು ಕುರಿತು ಡಾಕ್ಟರ್ ಬಿನಯ್ ಆರ್ಸೆನ್ ಭಾರತದ ಮಾಜಿ ಅಧಿಕಾರಿ, ಅಮೆರಿಕದ ಸಂಯುಕ್ತ ಸಂಸ್ಥಾನಕ್ಕಾಗಿದ್ದಂಥವರು ಇವರ ಭೇಟಿಯ ನೆನಪನ್ನು ಸ್ಮರಿಸ್ತಾ ಹೇಳ್ತಾರೆ. ಅದು ಮರೆಯಲಾಗದಂಥ ಘಟನೆಗಳಲ್ಲಿ ಒಂದಾಗಿ ನನ್ನ ನೆನಪಿನಲ್ಲಿ ಅಚ್ಚಳಿಯದೆ ಉಳಿದಿದೆ. ಅವ್ರ ಮುಖವನ್ನು ನೋಡ್ತಾ ಇದ್ದಂತೆ ನನ್ನ ಕಣ್ಣುಗಳು ಅವರಿಂದ ಅಕ್ಷರಶಃ ಹೊರಹೊಮ್ಮುತ್ತಿದ್ದ ಆಧ್ಯಾತ್ಮದ ಬೆಳಕಿನ ತೇಜಸ್ಸಿನಿಂದ ಕೋರೈಸಿದೋ. ಅವರ ಎಣೆಯಿಲ್ಲದ ಸೌಜನ್ಯ ಹಾಗೂ ಸ್ನೇಹಪೂರ್ವಕ ದಯಾಪರತೆಗಳು ಬೆಚ್ಚಗಿನ ಬಿಸಿಲಿನಂತೆ ನನ್ನನ್ನು ಆವರಿಸಿದ್ದವು. ಆಧ್ಯಾತ್ಮಿಕ ವ್ಯಕ್ತಿಯಾಗಿದ್ದರೂ ಕೂಡ ಅವರು ತಿಳಿವಳಿಕೆ, ಸೂಕ್ಷ್ಮ ದೃಷ್ಟಿಗಳು ತೀರ ಸಾಮಾನ್ಯ ಸಮಸ್ಯೆಗಳಿಗೂ ವಿಸ್ತರಿಸ್ತಿದ್ದು ನನಗೆ ಕಾಣ್ತಾ ಇದ್ದು. ಅವರಲ್ಲಿ ನಾನು ಭಾರತದ ಪ್ರಾಚೀನ ಜ್ಞಾನದ ಸಾರವನ್ನು ಒತ್ತು ಹರಡುತ್ತಿರುವ ಭಾರತದ ನಿಜವಾದ ರಾಯಭಾರಿಯನ್ನು ಕಂಡೆ ಅಂತ ಹೇಳ್ತಾರೆ. ಇಲ್ಲಿ ಆತ್ಮೀಯರೇ ನಾವು ಗಮನಿಸಬೇಕು, ಭಾರತದ ಶ್ರೇಷ್ಠತೆಯನ್ನು ಬೇರೆ ದೇಶದವರೊಬ್ಬರು ಈ ಮಟ್ಟಿಗೆ ಶ್ಲಾಘಿಸಬೇಕು ಅಂದರೆ ಯೋಗಾನಂದರ ಜೀವನ ಎಷ್ಟು ಅವರ ಮೇಲೆ ಪ್ರಭಾವ ಬೀರಿತ್ತು ಅನ್ನೋದನ್ನು ನಾವಿಲ್ಲಿ ಕಾಣ್ತೀವಿ. ಹಾಗೇನೆ
ಇವರು ಈ ಪುಸ್ತಕ ಆಟೋಬಯೋಗ್ರಫಿ ಯೋಗಿ ಆತ್ಮಕಥೆ ಒಂದು ಜಗತ್ತಿನ ಎಲ್ಲೆಡೆ ಆಧ್ಯಾತ್ಮಿಕ ಸಾಹಿತ್ಯದ ಶ್ರೇಷ್ಠ ಕೃತಿ ಅಂತ ಹೇಳಿ ಇದು ಪರಿಗಣಿಸಲ್ಪಟ್ಟಿದೆ. ಇವರು ಯೋಗಾನಂದರು ನನ್ನ ಕಾಲಾನಂತರ ಇಲ್ಲಿ ಒಂದು ಲಾಹಿರಿ ಮಹಾಶ್ರಯರ ಅಂತ ಹೇಳಿ ಈ ಪುಸ್ತಕದಲ್ಲಿ ತುಂಬ ಮಹತ್ವದ ಮಹಾಶಯರು ಕಂಡು ಬರ್ತಾರೆ. ಅವರ ಶಿಷ್ಯರು ಯುಕ್ತೇಶ್ವರರು ಅಂದರೆ ಯೋಗಾನಂದರ ಗುರುಗಳು. ಅವ್ರು ಹೇಳ್ತಾರೆ, ನನ್ನ ಕಾಲಾನಂತರ 50 ವರ್ಷಗಳಲ್ಲಿ ಪಾಶ್ಚಾತ್ಯರಲ್ಲಿ ಯೋಗದ ಬಗ್ಗೆ ಹುಟ್ಟಲಿರುವ ಆಳವಾದ ಆಸಕ್ತಿಯಿಂದಾಗಿ ನನ್ನ ಜೀವದ ಕಥನವನ್ನು ಬರೀಲಾಗುತ್ತೆ ಅಂತೇಳಿ ಭವಿಷ್ಯವನ್ನು ನುಡಿತಾರೆ. ಈ ಯೋಗದ ಸಂದೇಶ ಹೇಗೆ ಮುಂದುವರಿತಾ ಹೋಗುತ್ತೆ ಅಂದರೆ, ಇದನ್ನು ಯುಕ್ತೇಶ್ವರರು ಜಗದಾತ್ಮಾನಂದರಿಗೆ ಪರಮಹಂಸ ಯೋಗಾನಂದರಿಗೆ ಹೇಳಿದಂಥ ಸಂದರ್ಭದಲ್ಲಿ ಸರಿಯಾಗಿ 50 ವರ್ಷಗಳ ನಂತರ 1945ರಲ್ಲಿ ಆಟೋಬಯೋಗ್ರಫಿಯ ಯೋಗಿಯನ್ನು ಬರೆದು ಮುಗಿಸುವ ಮೂಲಕ ತಮ್ಮ ಇಬ್ಬರು ಗುರುಗಳ ಆದೇಶಗಳನ್ನು ಇವರು ಪೂರೈಸ್ತಾರೆ. ಇಲ್ಲಿ ಲಾಹಿರಿ ಮಹಾಶಯರ ಅಸಾಧಾರಣ ಜೀವನವನ್ನು ಪ್ರಪ್ರಥಮವಾಗಿ ಇಂಗ್ಲಿಷಿನಲ್ಲಿ ತುಂಬ ವಿವರವಾಗಿ ವರ್ಣಿಸುವ ಆತ್ಮವಿಜ್ಞಾನವನ್ನು ಜಗತ್ತಿನ ಓದುಗರೊಂದಕ್ಕೆ ಪರಿಚಯಿಸುವ ಮೂಲಕ ಒಂದು ಅದ್ಭುತ ಕೆಲಸವನ್ನು ಇಲ್ಲಿ ಪರಮಹಂಸ ಯೋಗಾನಂದರು ಇಲ್ಲಿ ಮಾಡಿರೋದನ್ನು ನಾವು ಕಾಣ್ತಾ ಹೋಗ್ತೀವಿ. ಹಾಗೆಯೇ ಇಲ್ಲಿ ಅಂತಿಮವಾಗಿ 45ರಲ್ಲಿ ಪುಸ್ತಕವನ್ನು ಮುಕ್ತಾಯಗೊಳಿಸ್ತಕ್ಕಂಥ ಸಂತೋಷದ ದಿನ ಹೇಗೆ ಬಂತು, ಹಲವಾರು ಸಮಸ್ಯೆಗಳ ನಡುವೆ ಇಲ್ಲೆಲ್ಲ ಆಯಿತೋ, ಎಲ್ಲ ಮುಗಿಯಿತು, ಇದು ಮುಗಿಯಿತು, ಈ ಪುಸ್ತಕ ಲಕ್ಷಾಂತರ ಜನರ ಬದುಕನ್ನು ಬದಲಿಸಿದೆ, ನಾನು ಹೋದ ಮೇಲೆ ಇದು ನನ್ನ ಹರಿಕಾರರಾಗಿರ್ತದೆ ಅನ್ನೋ ಒಂದು ನೆನಪನ್ನು ಕೂಡ ಅವರು ಹೇಳ್ತಾ ಹೋಗ್ತಾರೆ. ಹೀಗೆ ಈ ಪುಸ್ತಕ ಯೋಗಾನಂದರ ಪುಸ್ತಕವನ್ನು ದೇಹದ ಕತೆ ಎನ್ನೋದಕ್ಕಿಂತ ಹೆಚ್ಚಾಗಿ ಆತ್ಮದ ಕತೆ ಅಂತ ಇದನ್ನು ಹೇಳ್ಬೋದಾಗಿದೆ. ಹೀಗೆ ಒಂದು ಅದ್ಭುತವಾದ ಪ್ರಭಾವವನ್ನು ದೇಶ ವಿದೇಶಗಳೆಲ್ಲ ಕಡೆ ಒಂದು ಬೀರಿ ಇಂದಿಗೂ ಕೂಡ ಯೋಗಾನಂದರ ಒಂದು ಆತ್ಮಕತೆ ಎಲ್ಲರ ಜನರ ಗೌರವ ಸೂಚಕ ಆಧ್ಯಾತ್ಮಿಕ ಅನೇಕ ಸಮಸ್ಯೆಗಳಿಗೆ ಉತ್ತರವನ್ನು ಹೇಳ್ತಕ್ಕಂಥ ಒಂದು ಪುಸ್ತಕವಾಗಿ ಇದು ಕಂಡು ಬರ್ತಾ ಇರೋದನ್ನು ನಾವೆಲ್ಲರೂ ಗಮನಿಸ್ತಾ ಇದ್ದೀವಿ. ಈ ಪುಸ್ತಕದಲ್ಲಿ 49 ಅಧ್ಯಾಯಗಳಲ್ಲಿ ಮೊದಲನೇ ಅಧ್ಯಾಯದಲ್ಲಿ ಅವರು ಅವರ ಬಾಲ್ಯ ಜೀವನವನ್ನು ಸ್ಮರಣೆಯನ್ನು ಮಾಡ್ಕೊಳ್ತಾ ಹೋಗ್ತಾರೆ. ನನಗೆ ಬಾಲ್ಯದಲ್ಲಿ ತುಂಬ ಪೂರ್ವಜನ್ಮದ ಅಸಂಗತ ಸಂಗತಿಗಳೇ ತುಂಬಿರೋದನ್ನು ನಾನು ಕಾಣ್ತಾ ಇದ್ದೆ. ಹಿಮಾಲಯದ ಮಂಜಿನ ನಡುವೆ ನಾನೊಬ್ಬ ಯೋಗಿಯಾಗಿದ್ದೇನಂತ ನೆನಪುಗಳು ನನಗೆ ಪುನಃ ಪುನಃ ಬರ್ತಾ ಇದ್ದು ಅನ್ನೋದನ್ನು ಕೂಡ ಇಲ್ಲಿ ನೆನಪನ್ನು ಮಾಡ್ಕೊಳ್ತಾರೆ. ಇಲ್ಲಿ ಆಧ್ಯಾತ್ಮಿಕ ಒಂದು ಇದನ್ನು ಗುರುವಿನ ಒಂದು ಸ್ಮರಣೆಯನ್ನು ಮಾಡ್ತಾ, ಇಲ್ಲಿ ಗುರು ಅಂದರೆ ಅಜ್ಞಾನವೆಂಬ ಕತ್ತಲೆಯನ್ನು ಹೋಗಲಾಡಿಸುವವನನ್ನು ಅಂತ ಹೇಳಿದ್ದಾರೆ. ಇಲ್ಲಿ ಗು ಅಂದರೆ ಕತ್ತಲೆ, ರು ಅಂದರೆ ಹೋಗಲಾಡಿಸುವನು. ಗುರು ಅಜ್ಞಾನದಿಂದ ಬೆಳಕಿನತ್ತ ಜ್ಞಾನದ ಕಡೆ ಕರ್ಕೊಂಡು ಹೋಗ್ತಕ್ಕಂಥವನು ಅಂತ ಹೇಳಿ, ಯೋಗಿ ಅಂದರೆ ಯೋಗವನ್ನು ಅಭ್ಯಾಸ ಮಾಡುವವನು. ಯೋಗ ಅಂದರೆ ಒಂದುಗೂಡುವಿಕೆಯಲ್ಲಿ ಅಂದರೆ ಭಗವಂತನ ಧ್ಯಾನದ ಬಗೆಗಿನ ಪುರಾತನ ಭಾರತೀಯ ಜ್ಞಾನವನ್ನು ಇಲ್ಲಿ ಅವರು ಹೇಳ್ತಾ ಹೋಗ್ತಾರೆ. ಹಾಗೆಯೇ ನನಗೆ ಇಲ್ಲಿ ಅವರ ಬಾಲ್ಯದ ಬದುಕನ್ನು ಅವರ ಹೇಳಬೇಕಾದ್ರೆ, ಹಿಮಾಲಯ ಪರ್ವತಗಳ ತಪ್ಪಲಿನಲ್ಲಿ ಇರ್ತಕ್ಕಂಥ ಭಾರತದ ಈಶಾನ್ಯ ಭಾಗದಲ್ಲಿ ಗೋರಖ್ಪುರದಲ್ಲಿ 1893 ಜನವರಿ 5ರಲ್ಲಿ ನಾನು ಜನ್ಮ ತಾಳಿದೆ. ಅಲ್ಲಿ ನಾವು 8 ಮಂದಿ ಮಕ್ಕಳು, 4 ಗಂಡು ಮಕ್ಕಳು, 4 ಹೆಣ್ಣು ಮಕ್ಕಳು. ಒಟ್ಟಾರೆ ಮಕ್ಕಳಲ್ಲಿ ನಾನು 4ನೇಯವನು. ಗಂಡು ಮಕ್ಕಳ ಲೆಕ್ಕದಲ್ಲಿ ನಾನು 2ನೇ ಮಗನಾಗಿ ಹುಟ್ಟಿದೆ ಅಂತ ಹೇಳಿ ತಂದೆ ತಾಯಿ ಕ್ಷತ್ರಿಯ ಬಂಗಾಳಿಗಳಾಗಿರ್ತಾರೆ. ಇಬ್ಬರು ಕೂಡ ಸಜ್ಜನ, ಮೃದು, ಧಾರ್ಮಿಕ, ಆಧ್ಯಾತ್ಮಿಕ ಸ್ವಭಾವದರಾಗಿರ್ತಾರೆ ಅನ್ನೋದನ್ನು ಹೇಳ್ತಾರೆ. ತಂದೆ ಹೆಸರು ಇಲ್ಲಿ ಭಗವತಿ ಚರಣ್ ಘೋಷ್ ಅಂತ, ತಾಯಿ ಜ್ಞಾನ ಪ್ರಭಾ ಘೋಷ್ ಅಂತ ಹೇಳಿ. ಇವರಿಗೆ ಬಾಲ್ಯದ ಹೆಸರು ಮುಕುಂದ್ ಲಾಲ್ ಘೋಷ್ ಅಂತ ಆಗಿರುತ್ತೆ, ತಂದೆ ತಾಯಿಗಳು ಇಟ್ಟಂಥ ಹೆಸರು. ಆದರೆ 1915ರಲ್ಲಿ ಪ್ರಾಚೀನ ಸನ್ಯಾಸಾಶ್ರಮವನ್ನು ಸ್ವೀಕರಿಸಿದಾಗ ನನ್ನ ಹೆಸರು ಯೋಗಾನಂದ ಅಂತ ಬದಲಾಗುತ್ತೆ. 1935ರಲ್ಲಿ ಗುರು ಪರಮಹಂಸ ಎಂಬ ಧಾರ್ಮಿಕ ಉಪಾಧಿಯನ್ನು ನನಗೆ ಕೊಟ್ಟರು. ಆಗ್ಲಿಂದ ನಾನು ಪರಮಹಂಸ ಯೋಗಾನಂದ ಎಂಬ ಹೆಸರು ಬಂತು ಅನ್ನೋದನ್ನು ಅವರು ಸ್ಮರಿಸ್ಕೊಳ್ತಾ ಹೋಗ್ತಾರೆ. ಇಲ್ಲಿ ತಂದೆಯ ಗುಣ ಸ್ವಭಾವವನ್ನು ಅವರು ಪರಿಚಯ ಮಾಡಿಕೊಡ್ತಾ, ಅವರು ದಯಾಮಯರು, ಗಂಭೀರ ಸ್ವಭಾವದವರು, ಕೆಲವೊಮ್ಮೆ ಕಠೋರ ಸ್ವಭಾವದವರು ಕೂಡ ಆಗಿರ್ತಾರೆ. ಮಕ್ಕಳನ್ನು ಆತ್ಮೀಯವಾಗಿ ಪ್ರೀತಿಸ್ತಾ ಇದ್ರು ಕೂಡ ಆ ನಡುವೆ ಮಕ್ಕಳ ಮತ್ತು ಅಪ್ಪನ ನಡುವೆ ಒಂದು ಸಣ್ಣ ಇದರಲ್ಲಿ ಕಠಿಣ ಸ್ವಭಾವವನ್ನು ಕೂಡ ಅವರು ತೋರಿಸ್ತಾ ಇದ್ರು ಅನ್ನೋದನ್ನು ಹೇಳ್ತಾ, ಅವರಿಗೆ ತರ್ಕಶಾಸ್ತ್ರ ಮತ್ತು ಗಣಿತಶಾಸ್ತ್ರದಲ್ಲಿ ಹೆಚ್ಚು ಪ್ರಾವೀಣ್ಯತೆ ಇತ್ತು.
ಆ ಕಾಲದಲ್ಲಿ ಅವರು ಬಂಗಾಳ ಮತ್ತು ನಾಗಪುರದ ರೈಲ್ವೆಯಲ್ಲಿ ಉಪಾಧ್ಯಕ್ಷ ಸ್ಥಾನಕ್ಕೆ ಸಮಾನವಾದಂತಹ ಒಂದು ಸ್ಥಾನವನ್ನು ಪಡೆದಿರ್ತಾರೆ. ಅವರ ಕೆಲಸದಲ್ಲಿ ಪ್ರವಾಸ ಅಂದರೆ ಆಗಾಗ್ಗೆ ವರ್ಗಾವಣೆಗೊಳ್ಬೇಕಾದ್ರಿಂದ ಅನೇಕ ನಗರಗಳನ್ನು ನಾವು ನೋಡ್ತಕ್ಕಂತಹ ಒಂದು ಅವಕಾಶ ನಮಗೆ ಒದಗಿ ಬಂತು ಅನ್ನೋದನ್ನು ಹೇಳ್ತಾರೆ. ಹಾಗೂ ತಂದೆಗಿಂತ ಹೆಚ್ಚು ದಯಾಮಯಿ, ಹೃದಯವಂತಿಕೆಯ ರಾಣಿ ಆಗಿದ್ದಂತಹ ತಾಯಿಯ ಒಂದು ಗುಣ ನಡತೆಗಳು ನನ್ನ ಮನಸ್ಸಿನ ಮೇಲೆ, ನನ್ನ ಜೀವನದ ಮೇಲೆ ಎಲ್ಲ ಕಡೆ ಹೆಚ್ಚು ಪ್ರಭಾವವನ್ನು ಬೀರಿದಾವೆ ಅನ್ನೋದನ್ನು ಹೇಳ್ತಾರೆ. ನಮಗೆ ಅವರು ಕಲಿಸಿದ ಎಲ್ಲವನ್ನೂ ಪ್ರೀತಿಯಿಂದಲೇ ಕಲಿಸಿದ್ರು ಅನ್ನೋದನ್ನು ಹೇಳ್ತಾ ಅನೇಕ ಧರ್ಮಗ್ರಂಥಗಳ ಕಟು ಮಧುರ ಪರಿಚಯವನ್ನು ನಾವು ತಾಯಿಯ ಮೂಲಕ ಪಡೆದುಕೊಂಡು, ಹಾಗೂ ಶಿಸ್ತಿನ ಅಗತ್ಯವನ್ನು ಕೂಡ ತಾಯಿ ಈ ವ್ಯವಹಾರ ಚಾತುರ್ಯದಿಂದ ಮಹಾಭಾರತ ರಾಮಾಯಣಗಳ ಸೂಕ್ತವಾದ ಕಥೆಗಳನ್ನು ಆಯ್ದು ನಮಗೆ ಹೇಳೋದ್ರ ಮೂಲಕ, ಅಂದರೆ ಪರೋಕ್ಷವಾಗಿಯೇ ಒಬ್ಬ ಮನುಷ್ಯನ ಬದುಕಿನ ನಡೆನುಡಿಗಳು ಹೇಗಿರಬೇಕು ಅನ್ನೋದನ್ನು ಅವರಿಲ್ಲಿ ಹೇಳಿದ್ದನ್ನು ನಾವು ಗಮನಿಸ್ತೀವಿ. ಇಲ್ಲಿ ಇಂಥ ಸಂದರ್ಭದಲ್ಲಿ ದಂಡನೀಯ ಶಿಕ್ಷಣ ಕೂಡ ಏಕಕಾಲದಲ್ಲೇ ನಡೆದು ಹೋಗ್ತಿತ್ತು. ಅಂದರೆ ಆ ಕಥೆಗಳಲ್ಲಿ ತಪ್ಪು ಮಾಡಿದವರಿಗೆ ಏನು ಶಿಕ್ಷೆಯನ್ನು ಕೊಟ್ಟರು ಅನ್ನೋದನ್ನು ಹೇಳಿದಾಗ ಸೂಕ್ಷ್ಮಮತಿಯಾದವರ ಇವರಿಗೆಲ್ಲ ನಮಗೂ ಕೂಡ ನಾವು ತಪ್ಪು ಮಾಡಿದಂಥ ಸಂದರ್ಭದಲ್ಲಿ ಇಂಥ ಶಿಕ್ಷೆಗಳು ಬರುತ್ತೆ ಅನ್ನೋ ಒಂದಿದನ್ನು ಇಲ್ಲಿ ಇವರೆಲ್ಲರಿಗೂ ಅರ್ಥ ಮಾಡಿಸ್ತಾ ಇದ್ರು. ಹೀಗೆ ಅದರಲ್ಲೂ ತಾಯಿ ಬಡವರಿಗೆ ಸಹಾಯ ಮಾಡೋದು ಅಂದರೆ ದೊಡ್ಡ ಕೈ. ಎಂತಹ ದಯಾಳು ಅಂದರೆ ಮನೆಯಲ್ಲಿ ಇದ್ದದ್ದು ಎಲ್ಲವನ್ನು ಅವರಿಗೆ ದಾನ ಮಾಡಬೇಕು ಅನ್ನೋ ಮನಸ್ಸು, ಹಾಗೂ ಕೆಲವೊಮ್ಮೆ ಹಾಗೆ ಮಾಡಿದ್ದು ಕೂಡ ಉಂಟು. ಹಾಗೆ ಒಮ್ಮೆ ಹೀಗಾಗ್ಬಿಡುತ್ತೆ, ಅವ್ರ ತಿಂಗಳ ಅಪ್ಪನಿಗೆ ಬರ್ತಕ್ಕಂಥ ತಿಂಗಳ ಸಂಬಳದ ಹೆಚ್ಚು ಭಾಗವನ್ನು 15 ದಿವಸದಲ್ಲೇ ಅವರು ದಾನ ಧರ್ಮ ನಿರ್ಗತಿಕರಿಗೆ ಅವಶ್ಯಕತೆ ಇರ್ತಕ್ಕಂಥವರಿಗೆ ಅದನ್ನು ದಾನ ಧರ್ಮವನ್ನು ಮಾಡಿರ್ತಾರೆ. ಆಗ ತಂದೆ ಇವರಿಗೆ ಒಂದು ಎಚ್ಚರಿಕೆ ಮಾತನ್ನು ಹೇಳ್ತಾರೆ. ಸಹಜವಾಗಿ, ದಯವಿಟ್ಟು ನಿನ್ನ ದಾನ ಧರ್ಮಗಳೆಲ್ಲ ಯಥೋಚಿತ ಮಿತಿಯಲ್ಲಿರಲಿ, ಅಂದರೆ ಒಂದು ಲಿಮಿಟೇಷನ್ ಇರಲಿ, ಯಾವುದಕ್ಕಾದರೂ ಮನೆಯ ಆಯವ್ಯಯವನ್ನು ಗಮನಿಸಿ ನೀನು ಮಾಡು ಅನ್ನೋದನ್ನು ಇಷ್ಟೇ ಹೇಳಿದ್ದವರು. ತುಂಬ ಸೂಕ್ಷ್ಮಮತಿಯಾದ ತಾಯಿ ಜ್ಞಾನಪ್ರಭಾ ಘೋಷರವರಿಗೆ ಅದನ್ನು ಅರಗಿಸ್ಕೊಳ್ಳೋಕ್ಕಾಗಲೇ ಇಲ್ಲ. ಹೆಣ್ಣು ಮಕ್ಕಳ ಸಹಜವಾದ ಗುಣದಂತೆ ತಕ್ಷಣ ಅವರು ಅಷ್ಟೇ ಮಾತಿಗೆ ಬೇಸರವನ್ನು ಪಟ್ಕೊಂಡು ತವರು ಮನೆಗೆ ಹೊರಲಿಕ್ಕೆ ಸಿದ್ಧ ಆಗ್ತಾರೆ. ಆ ಸಮಯಕ್ಕೆ ಬಂದಂಥ ಸೋದರ ಮಾವ ಅನೇಕ ಸಮಾಧಾನದ ಸಾಂತ್ವನವನ್ನು ಎಲ್ಲರಿಗೂ ಹೇಳೋದ್ರ ಮೂಲಕ ಆ ವಿರಸವನ್ನು ಕೊನೆಗೊಳಿಸ್ತಾರೆ. ಹೀಗೆ ಆದಾದ ಸ್ವಲ್ಪ ದಿನಕ್ಕೆ ಒಬ್ಬ ಹೆಂಗಸು ನನಗೆ 10 ರೂಪಾಯಿ ಸಹಾಯ ಮಾಡಿ ಅಮ್ಮ ಅಂತ ಬರ್ತಾರೆ. ಮತ್ತು ತಾಯಿ ಈ ಘಟನೆ ನಡೆದು ಸ್ವಲ್ಪ ದಿನ ಆಗಿರುತ್ತೆ, ಆದರೂ ಅವರು ದಾನ ಧರ್ಮಕ್ಕೆ ಹಿಂದೇಟಾಗಲ್ಲ. ತಂದೆಯ ಬಳಿ ಬಂದು ಕೇಳ್ತಾರೆ, ಮನೆಗೆ ಬಂದಿರುವ ದುರದೃಷ್ಟದ ಹೆಂಗಸಿಗೆ ಕೊಡಲು ನನಗೆ 10 ರೂಪಾಯಿಗಳನ್ನು ಕೊಡಿ ಅಂತ ಹೇಳ್ತಾರೆ. ಅಷ್ಟು ವಿಧೇಯತೆಯಿಂದ ಅನುನಯದಿಂದ ಅವರ ಹತ್ರ ಹೇಳ್ತಾರೆ. ತಂದೆ ಹೇಳ್ತಾರೆ, 10 ರೂಪಾಯಿ ಸಾಕಾ? ಒಂದು ಸಾಕು ಅಂತ ಹೇಳ್ತಾರೆ. ನಿನಗೆ ಅದನ್ನು ಅವರು ತಂದೆ ಆಗ ಚರಣ್ ಘೋಷ್ ಅವರು ತಮ್ಮ ಬಾಲ್ಯದ ಬಡತನದ ನೋವಿನ ಘಟನೆಯನ್ನು ಸ್ಮರಣೆಯನ್ನು ಮಾಡ್ಕೊಳ್ತಾರೆ. ನನ್ನ ತಂದೆ ಅಜ್ಜಿ ತಾತ ತೀರಿಕೊಂಡಂತಹ ಸಂದರ್ಭದಲ್ಲಿ ತುಂಬ ಬಡತನದ ಜೀವನ ನನ್ನದಾಗಿತ್ತು. ನಾನು ಶಾಲೆಗೆ ಮೈಲಿಗಟ್ಟಲೆ ನಡ್ಕೊಂಡು ಹೋಗ್ತಾ ಇದ್ದೆ. ನನಗೆ ಬೆಳಗಿನ ತಿಂಡಿ ಅಂದರೆ ಒಂದು ಬಾಳೆಹಣ್ಣು ಮಾತ್ರ ಆಗಿತ್ತು. ಆ ನಂತರ ನಾನು ಯೂನಿವರ್ಸಿಟಿನಲ್ಲಿ ಕಲಿಬೇಕಂತ ಸಂದರ್ಭದಲ್ಲಿ ಎಂಥ ಕಷ್ಟದಲ್ಲಿತ್ತು ಅಂದರೆ ತಿಂಗಳಿಗೆ 1 ರೂಪಾಯಿಯನ್ನು ಸಹಾಯ ಮಾಡಿ ಅಂತ ಒಬ್ಬ ಐಶ್ವರ್ಯವಂತ ನ್ಯಾಯಾಧೀಶರ ಹತ್ರ ಹೋಗಿ ನಾನು ಕೇಳ್ಕೊಂಡೆ. ಅದಕ್ಕೆ ಅವರು 1 ರೂಪಾಯಿ ಕೂಡ ಮುಖ್ಯನೇ ಅಂತ ನನ್ನ ಹೇಳಿಕೆಯನ್ನು ತಿರಸ್ಕರಿಸ್ತಾರೆ. ಅಂದರೆ 1 ರೂಪಾಯಿ ಅಂದರೆ ಅದಕ್ಕೂ ಕೂಡ ಬೆಲೆ ಇದೆ, ಪುಕ್ಸಟ್ಟೆ ಬಂದರೆ ಯಾವುದಕ್ಕೂ ಬೆಲೆ ಇಲ್ಲ ಅನ್ನೋದನ್ನು ಹೇಳ್ತಾರೆ. ಹಾಗೆ ನೀನು ಇವತ್ತು 10 ರೂಪಾಯಿಯನ್ನು ಕೇಳ್ತಾ ಇದೆಯಲ್ಲ, ಅದಕ್ಕೆ ಬೆಲೆ ಇದೆ ಅಲ್ವಾ ಅನ್ನೋದನ್ನು ಹೇಳ್ತಾರೆ. ಅದಕ್ಕೆ ತಾಯಿ ಹೇಳ್ತಾರೆ, ನೀವು ನೋಡಿ ಇವತ್ತ ಆ 1 ರೂಪಾಯಿಯನ್ನು ಕೊಡದೇ ಇದ್ದಂತಹ ನ್ಯಾಯಾಧೀಶರನ್ನು ಎಷ್ಟು ನೋವಿನಿಂದ ನೆನಪು ಮಾಡ್ಕೊಳ್ತಾ ಇದ್ದೀರಾ. ಹಾಗೆ ಈಗಲ್ಲಿ ಸಹಾಯ ಕೇಳಿ ಬಂದಿರತಕ್ಕಂಥ ಹೆಂಗಸು ನಿಮ್ಮನ್ನು ಹಾಗೆ ಕಟುವಾಗಿ ನೆನಪನ್ನು ಮಾಡ್ಕೋಬೇಕು ಅಂತ ಆಸೆ ಪಡ್ತೀರಾ ಅಂತ ಕೇಳಿದ ತಕ್ಷಣ ತಂದೆ ಕೂಡ ಅಂತಹ ಮೃದು ಸ್ವಭಾವಿ ಆಗಿದ್ದರಿಂದ ನೀನೇ ಗೆದ್ದೆ ಅಂತ ಹೇಳಿ ಆ 10 ರೂಪಾಯಿಯನ್ನು ಕೊಟ್ಟು ನನ್ನ ಆಶೀರ್ವಾದವನ್ನು ಕೂಡ ತಿಳಿಸು, ಆಕೆ ಯಾವ ಉದ್ದೇಶಕ್ಕಾಗಿ ಹಣವನ್ನು ಕೇಳಿದ್ದಾಳೋ ಅದು ಈಡೇರಲಿ ಅಂತ ಹೇಳಿ ಕೊಡು ಅಂತೇಳಿ ಕೊಟ್ಟು ಕಳಿಸ್ತಾರೆ. ಅಂದರೆ ಇಲ್ಲಿ ತಂದೆಯ ಗುಣ ಮೊದಲು ಇಲ್ಲ ಅನ್ಬೋದು, ಆನಂತರ ಹೀಗೆ ಒಂದು ನಯ ವಿನಯದಿಂದ ಚರ್ಚಿಸಿದಾಗ ಅದಕ್ಕೆ ಒಪ್ಪಿಕೊಳ್ತಕ್ಕಂಥ ಒಂದು ಇದನ್ನು ನಾವಿಲ್ಲಿ ಕಾಣ್ತಿದ್ದು ಅನ್ನೋದನ್ನು ಇಲ್ಲಿ ಮುಕುಂದ್ ಲಾಲ್ ಘೋಷ್ ಅಂದರೆ ಪರಮಹಂಸ ಯೋಗಾನಂದರು ಅದನ್ನು ನೆನಪನ್ನು ಮಾಡ್ಕೊಳ್ತಾ ಇದ್ದಾರೆ.
ಹೀಗೆ ತಂದೆ ಪ್ರಾರಂಭದಲ್ಲಿ ಸ್ವಲ್ಪ ಕಟ್ಟುನಿಟ್ಟಾದ ಶಿಸ್ತು ಪಾಲಕರಾಗಿರ್ತಾರೆ. ಅಂದರೆ ಕೆಲವೊಮ್ಮೆ ಅವರು ವಾಸ್ತವವಾಗಿ ಒಬ್ಬ ಬೈರಾಗಿಯಂತೆ ಅವರು ಕಾಣ್ತಾರೆ. ಅಂದರೆ ಯಾವುದೇ ಆಡಂಬರದ ಬದುಕಿಗೆ ಅವರು ಹೆಚ್ಚು ಸಮಯ ಹಣವನ್ನು ಖರ್ಚು ಮಾಡದೇ ಇರೋದನ್ನು ಹೇಳ್ತಾರೆ. ಯಾವುದೇ ನಾಟಕ ನೋಡ್ಲಿಕ್ಕೆ ಕೂಡ ಇವರು ಹೋಗ್ತಾ ಇರಲಿಲ್ಲ. ಹಾಗೂ ಬರೀ ಆಧ್ಯಾತ್ಮಿಕತೆಯಿಂದಲೇ ಮನಸ್ಸನ್ನು ಉಲ್ಲಾಸ ಭಗವದ್ಗೀತಾ ಪಾರಾಯಣದಿಂದಲೇ ತುಂಬ ಸಂತೋಷವನ್ನು ಅನುಭವಿಸ್ತಾ ಇದ್ರು. ಎಲ್ಲ ಭೋಗ ಸಾಮಗ್ರಿಗಳನ್ನು ದೂರ ಇಟ್ಟು ಅವರು ಹೇಗೆ ಅಂದರೆ ಕಾಲಿನ ಪಾದರಕ್ಷೆಗಳು ಕೂಡ ಕೊನೆಯ ದಿನ ಬಾಳಿಕೆ ಬರೋ ತನಕಲೂ ಅದನ್ನು ರಿಪೇರಿ ಮಾಡಿ ಅದನ್ನು ಬಳಸೋದನ್ನು ಕೂಡ ನಾವು ನೋಡ್ತಾ ಇದ್ದೋ. ಆಗ ಅವ್ರಿಗೆ ಅವರಂಥ ಉನ್ನತ ಅಧಿಕಾರಿಯಾಗಿದ್ದಾಗ ಸ್ವಯಂಚಾಲಿತ ವಾಹನಗಳನ್ನು ಬಳಸಲಿಕ್ಕೆ ಅವಕಾಶ ಇತ್ತು. ಆದರೂ ಕೂಡ ಅವರು ಆಫೀಸಿಗೆ ಒಯ್ಯಲಿಕ್ಕೆ ತಮ್ಮ ತಳ್ಳು ಬಂಡಿಯಿಂದಲೇ ಅವರು ಖುಷಿಯಾಗಿ ಹೋಗಿ ಬರ್ತಾ ಇದ್ರು. ಹಾಗೆ ಹಣವನ್ನು ಸಂಗ್ರಹಿಸಿಡೋದನ್ನು ಕೂಡ ತಂದೆಗೆ ಆಸಕ್ತಿ ಇರಲಿಲ್ಲ. ಒಂದು ಸಂದರ್ಭದಲ್ಲಿ ಇವರು ಕಲ್ಕತ್ತಾ ನಗರದಲ್ಲಿ ಬ್ಯಾಂಕನ್ನು ಸಂಘಟಿಸ್ಲಿಕ್ಕೆ ಇವರು ಕೂಡ ಕೈ ಜೋಡಿಸಿರ್ತಾರೆ. ಆದರೆ ಆ ಸಂಘಟನೆ ಆದ ನಂತರ ಜನರು ಷೇರುಗಳನ್ನು ಪಡೆದು ಅದರ ಪ್ರಯೋಜನವನ್ನು ಪಡೆಯಂತ ಇದನ್ನು ಹೇಳಿದಾಗ ಅವರು ಅದನ್ನು ನಿರಾಕರಿಸ್ತಾರೆ. ಆದರೆ ಬಿಡುವಿನ ಸಮಯದಲ್ಲಿ ಸಾಮಾಜಿಕ ಕರ್ತವ್ಯವನ್ನು ಮಾಡಬೇಕು ಅಂತ ಅವರು ಬಯಸ್ತಾರೆ. ಹಾಗೆಯೇ ಈಗ ಸಾಮಾನ್ಯವಾಗಿ ಅಧಿಕಾರಿಗಳು ಕೆಲಸದಲ್ಲಿ ಇದ್ದಂಥ ವರ್ಗಾವಣೆ ಹೊಂದಿದಂಥ ಸಂದರ್ಭದಲ್ಲಿ ನಿವೃತ್ತಿಯಾದಂಥ ಸಂದರ್ಭದಲ್ಲಿ ಅಲ್ಲಿ ಆಡಿಟ್ಟಿನವರು ಬಂದು ಆ ತಪಾಸಣೆಯನ್ನು ನಡೆಸ್ತಕ್ಕಂಥದ್ದು ಸಾಮಾನ್ಯ. ಹಾಗೆಯೇ ಇಲ್ಲಿಗೆ ಬಂಗಾಳ ನಾಗಪುರ ರೈಲ್ವೆಯ ತಪಾಸಣೆಗೆ ಅಂತ ಇಂಗ್ಲೆಂಡಿನಿಂದ ಒಬ್ಬ ಲೆಕ್ಕಾಧಿಕಾರಿ ಭಾರತಕ್ಕೆ ಬರ್ತಾರೆ. ಹೆಚ್ಚು ನಾವೆಲ್ಲರೂ ಗಮನಿಸ್ತಕ್ಕಂಥದ್ದು ಹೀಗೆ ತಪಾಸಣಾಧಿಕಾರಿ ಬಂದಾಗ ಅಧಿಕಾರಿಯ ಸ್ಥಾನದಲ್ಲಿದ್ದವರು ಹಣದ ದುರುಪಯೋಗ, ಆ ಖರ್ಚಿಗಿಂತ ಅಲ್ಲಿ ಮಾಡಬೇಕಾದಂಥ ಖರ್ಚಿಗಿಂತ ಹೆಚ್ಚು ಅಲ್ಲಿ ಹಣವನ್ನು ಡ್ರಾ ಮಾಡಿರೋದು ಇಂಥವನ್ನು ಗಮನಿಸ್ತೀವಿ. ಆದರೆ ಇಲ್ಲಿ ತದ್ವಿರುದ್ಧವಾದ ನಂಬಲ ಅಸಾಧ್ಯವಾದಂಥ ಒಂದು ಘಟನೆಯನ್ನು ಇಲ್ಲಿ ಗಮನಿಸ್ತೀವಿ ನಾವು. ಅವರು ಲೆಕ್ಕ ಬರಬೇಕಾದಂಥ ಅತಿಯಾಗಿ ಬಾಕಿ ಉಳಿದಂಥ ವೇತನ ಜೊತೆಗೆ ಉಚಿತವಾಗಿ ಕೊಡುವ ಹೆಚ್ಚುವರಿ ಹಣಕ್ಕಾಗಿ ಇವರಿಗೆ ಇನ್ನು ಕೆಲವು ಉಚಿತ ಹಣ ಬರಬೇಕಿತ್ತು, ಅದಕ್ಕೆ ಇವರು ಅರ್ಜಿನೇ ಬರೆದಿಲ್ಲ ಅನ್ನೋದನ್ನು ಅವನು ಕಂಡುಹಿಡಿತಾನೆ. ಅದಲ್ಲದೆ ಈ ಒಬ್ಬ ವ್ಯಕ್ತಿ ಮೂವರು ಮಾಡ್ತಕ್ಕಂಥ ಕೆಲಸವನ್ನು ಒಬ್ಬರೇ ಮಾಡಿದ್ದಾರೆ. ಇವರಿಗೆ ಈಗ 1,00,000 ಆ ಕಾಲದಲ್ಲಿ 1,25,000 ಅಂದರೆ ಅದೊಂದು ದೊಡ್ಡ ಮೊತ್ತನೇ. ಡಾಲರ್ನಲ್ಲಿ ಹೇಳಿದರೆ 41,250 ಅಷ್ಟು ಪರಿಹಾರಧನ ಸಲ್ಲಬೇಕಾಗಿದೆ ಅಂತ ಹೇಳಿ ಆ ಒಂದು ಲೆಕ್ಕಾಧಿಕಾರಿ ಕಂಪನಿಗೆ ಹೇಳ್ತಾನೆ. ಆ ಚೆಕ್ಕನ್ನು ಕೂಡ ಅದು ಬಂದು ಇವರ ಅಕೌಂಟಿಗೆ ಕೂಡ ಅದು ಬರುತ್ತೆ. ಇವ್ರಿಗೆ ಎಷ್ಟು ಹಣಕ್ಕೆ ಪ್ರಾಧಾನ್ಯತೆಯನ್ನು ಕೊಡ್ತಾ ಇರಲಿಲ್ಲ ಅಂದದಕ್ಕೆ ಅವರು ಮನೆಗೆ ಕೂಡ ಅದನ್ನು ಸಂತೋಷದ ವಿಚಾರ ಅಂತ ಹೇಳೋದೇ ಇಲ್ಲ. ಕೊನೆಗೆ ಅವರು ತಮ್ಮ ವಿಷ್ಣುಗೆ ಅವ್ರ ಬಗ್ಗೆ ಪ್ರಶ್ನೆ ಮಾಡಿದಾಗ ಅವ್ರು ಕೊಟ್ಟಂತಹ ಮಾತಿನ ಒಂದು ಇದೆಯಲ್ಲ, ಅದು ಎಷ್ಟು ಅದ್ಭುತವಾಗಿದೆ ಗಮನಿಸಿ. ಪ್ರಾಪಂಚಿಕ ಲಾಭದಿಂದ ಏಕೆ ಉಬ್ಬಿ ಹೋಗಬೇಕು? ಸಮಚಿತ್ತತೆಯ ಗುರಿಯನ್ನು ಅನುಸರಿಸುವನು ಲಾಭದಿಂದ ಹಿಗ್ಗುವುದು ಇಲ್ಲ, ನಷ್ಟದಿಂದ ಕುಗ್ಗುವುದು ಇಲ್ಲ. ನಾನು ಈ ಪ್ರಪಂಚಕ್ಕೆ ಬರುವಾಗ ಕಾಸಿಲ್ಲದೆ ಬಂದಿದ್ದೀನಿ, ಹೋಗುವಾಗ ಕೂಡ ₹1 ತಗೊಳ್ಳದೆ ಹೋಗೋದು ಅಂತ ಅವನಿಗೆ ಗೊತ್ತು ಅಂತ ಹೇಳ್ತಾರೆ. ಅಂದರೆ ಇಲ್ಲಿ ಹಣ ಅನ್ನೋದು ಇಲ್ಲಿ ಈ ಭೂಲೋಕದ ಒಂದು ಮಾಧ್ಯಮ ವಸ್ತು ಅಷ್ಟೇ, ಇದು ಬೇರೆ ಲೋಕದಲ್ಲಿ ಇದು ನಡೆಯಲ್ಲ. ಅದಕ್ಕೆ ಕೆಲವು ತತ್ವಜ್ಞಾನಿಗಳು ಹೇಳ್ತಾರೆ, ಅಲ್ಲಿ ಮೇಲೋಕದಲ್ಲಿ ಯಾವ ತಿಜೋರಿನೂ ಇಲ್ಲ, ಯಾವ ATM ಇಲ್ಲ, ಬದುಕು ಹೇಗೆ ನಡೆಯುತ್ತೆ ಅಲ್ಲಿ ಅನ್ನೋದನ್ನು ಇಲ್ಲಿ ನಾವು ಸ್ಮರಿಸ್ಬೋದಾಗಿದೆ. ಅಂತಹ ಮಹಾನ್ ಪ್ರಾಮಾಣಿಕ ತಂದೆಯ ಸಾಧ್ವಿ ತಾಯಿಯ ಬದುಕು ನನ್ನ ಮೇಲೆ ಎಂತಹ ಅಪೂರ್ವವಾದ ಪ್ರಭಾವವನ್ನು ಬೀರ್ತು ಅನ್ನೋದನ್ನು ಇಲ್ಲಿ ಯೋಗಾನಂದರು ಸ್ಮರಿಸ್ತಾ ಹೋಗ್ತಾರೆ. ಹಾಗೆಯೇ ಇವ್ರಿಗೆ ಈ ಲಾಹಿರಿ ಮಹಾಶಯ ಅಂತ ಹೇಳಿ ಒಬ್ಬ ಮಹಾನುಭಾವನ ವಿಚಾರ ಇಲ್ಲಿ ಬರುತ್ತೆ. ಅತ್ಯಂತ ಒಬ್ಬ ಪವಾಡ ಸದೃಶ ವ್ಯಕ್ತಿಯಾಗಿ ಇಲ್ಲಿ ಕಾಣಿಸ್ಕೊಳ್ತಾರೆ. ಅವರ ಪ್ರಭಾವ ಇಲ್ಲಿ ಯೋಗಾನಂದರ ತಂದೆ ತಾಯಿಗಳ ಮೇಲೂ ಕೂಡ ಒಂದು ಅದ್ಭುತವಾದ ಪ್ರಭಾವವನ್ನು ಬೀರಿದ್ದನ್ನು ನಾವು ಕಾಣ್ತೀವಿ. ಹಾಗೆ ಅವರ ಗಂಡ ಹೆಂಡತಿ ಇಬ್ಬರು ಕೂಡ ಅವರ ಶಿಷ್ಯರಾಗಿರ್ತಾರೆ. ಆಗ ತಾಯಿ ಅವರ ಅಕ್ಕನ ಜೊತೆ ಹೇಳ್ತಾರೆ, ನಿಮ್ಮ ತಂದೆ ಮತ್ತು ನಾವು ವರ್ಷಕ್ಕೊಮ್ಮೆ ಮಾತ್ರ ಮಕ್ಕಳನ್ನು ಪಡೆಯೋದಕ್ಕಾಗಿ ನಾವು ಗಂಡ ಹೆಂಡತಿರಂತೆ ಒಟ್ಟಿಗೆ ಮಲಗ್ತೇವೆ, ಉಳಿದಂತಹ ಬದುಕು ನಮ್ಮದು ಒಂದು ಸನ್ಯಾಸಿಯ ಬದುಕಾಗಿರುತ್ತೆ ಅನ್ನೋದನ್ನು ಅವರಲ್ಲಿ ಹೇಳ್ತಾರೆ. ಇಲ್ಲಿ ಈ ಲಾಹಿರಿ ಮಹಾಶ್ರೇಯರ ಬಳಿ ಅವರು ಶಿಷ್ಯರಾಗಲಿಕ್ಕೆ ಕಾರಣವಾದಂಥ ಘಟನೆಯನ್ನು ಇಲ್ಲಿ ಅವಿನಾಶ್ ಬಾಬು ಪರಮಹಂಸ ಯೋಗಾನಂದರಿಗೆ ಒಂದು
ಕಥೆಯ ಮೂಲಕ ಅನೇಕ ಅದ್ಭುತ ಪವಾಡ ಸದೃಶ ಮಹಾನ್ ಸನ್ಯಾಸಿಗಳ ಕಥೆಯನ್ನು ಕೂಡ ಅವರು ಆಗಾಗಲೇ ಅವರ ಮನೆಯ ಮುಂದೆ ಕುಳಿತು ಪರಮಹಂಸ ಯೋಗಾನಂದರಿಗೆ ಹೇಳ್ತಾ ಇರ್ತಾರೆ. ಅಂಥ ಸಂದರ್ಭದಲ್ಲಿ ಇವ್ರಿಗೆ ತಂದೆ ಮತ್ತು ನನ್ನ ನಡುವೆ ನಡೆದಂತಹ ಲಾಹಿರಿ ಮಹಾಶಯರ ಪ್ರಭಾವ ಶಿಷ್ಯರಾದಂಥ ಸಂದರ್ಭವನ್ನು ಅವಿನಾಶ್ ಬಾಬು ಅವರು ಯೋಗಾನಂದರಿಗೆ ಹೇಳ್ತಾರೆ. ನಾನೊಮ್ಮೆ ಹೀಗೆ ಲಾಹಿರಿ ಮಹಾಶಯನ ಭೇಟಿಯಾಗಲಿಕ್ಕೆ ನನ್ನ ಇಬ್ಬರು ಒಂದೇ ರೈಲ್ವೆ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ತಂದೆಯನ್ನ ರಜವನ್ನು ಒಂದು ವಾರ ರಜಾ ಬೇಕು ಅಂತ ಕೇಳಿದೆ. ಅದಕ್ಕೆ ಅವರು ರಜಾ ಏನಕ್ಕೆ ರಜಾ, ನೀನೇನು ಧರ್ಮಾಂಧ ಆಗಬೇಕು ಅಂತಿದೀಯಾ, ನೀನು ಮುಂದಕ್ಕೆ ಬರಬೇಕು ಅಂದರೆ ಕಚೇರಿಯ ಕೆಲಸದ ಮೇಲೆ ಗಮನ ಇಡು ಅಂತ, ಅಂದರೆ ಕಾಯಕವೇ ಕೈಲಾಸ ಅಂತ ಹೇಳಿ ಬದುಕು ಅಂತ ಹೇಳ್ತಾರೆ. ಆದರೆ ಅವರು ಬೇಸರದಿಂದ ಅಲ್ಲಿ ತುಂಬ ಚರ್ಚೆ ವಾಗ್ವಾದವನ್ನು ಮೇಲಧಿಕಾರಿಯ ಜೊತೆ ಮಾಡಲಿಕ್ಕೆ ಅವಕಾಶ ಇರಲಿಲ್ಲ, ಮಾಡೋದು ಇಲ್ಲ. ಹಾಗೆ ಬರ್ತಾ ನಿರಾಸಕ್ತನಾಗಿ ದಾರಿನಲ್ಲಿ ನಡ್ಕೊಂಡು ಬರ್ತಾರೆ. ಹಿಂದಿನಿಂದ ಬಂದಂತಹ ಪಲ್ಲಕ್ಕಿಯ ಮೇಲೆ ಚರಣಘೋಷರು ಬರ್ತಾ ಇರ್ತಾರೆ. ಇವರು ಹೀಗೆ ಬೇಸರದ ಹೆಜ್ಜೆಯನ್ನು ಇಡಬೇಕಾದ್ರೆ ಅವರು ಆ ಪಲ್ಲಕ್ಕಿಯನ್ನು ವಾಪಸ್ ಕಳಿಸಿ ಅವರು ಕೂಡ ಅವಿನಾಶ್ ಬಾಬುವಿನ ಜೊತೆ ನಡ್ಕೊಂಡು ಬಂದು ಅವನನ್ನು ಸಮಾಧಾನ ಮಾಡಲಿಕ್ಕೆ ಪ್ರಯತ್ನವನ್ನು ಪಡ್ತಾ ಇರ್ತಾರೆ. ಇವರು ಅವ್ರಿಗೇನು ಸಮಾಧಾನ ಮಾಡಿದ್ರು ಕೂಡ ಅವಿನಾಶ್ ಬಾಬುವಿನ ಮನಸ್ಸು ಲಾಹಿರಿ ಮಹಾಶಯ ನಿಮ್ಮನ್ನು ನೋಡದೆ ನಾನು ಬದುಕಿರ್ಲಾರೆ ಅಂತ ಜಪನೆ ಮಾಡ್ತಾ ಇರ್ತೆ. ಹಾಗೆ ಬರ್ತಾ ಸ್ವಲ್ಪ ದೂರ ಮುಂದೆ ಬಂದಿದ್ದಾರೆ. ಬಯಲಿನಲ್ಲಿ ಸ್ವಲ್ಪವೇ ಕೆಲವೇ ಗಜಗಳ ದೂರದಲ್ಲಿ ಇದ್ದಕ್ಕಿದ್ದಂತೆ ಈ ಲಾಹಿರಿ ಮಹಾಶಯರ ರೂಪ ಕಾಣಿಸ್ಕೊಳ್ಳುತ್ತೆ. ಅವರು ಬಂದ ತಕ್ಷಣ ಭಗವತಿ ನಿನ್ನ ನೌಕರನ ವಿಷಯದಲ್ಲಿ ನೀನು ತುಂಬ ಕಠಿಣವಾಗಿ ನಡೆದುಕೊಳ್ತಾ ಇದೀಯಾ ಅನ್ನೋ ಒಂದು ಧ್ವನಿ ಕೇಳಿಸುತ್ತೆ. ಅದನ್ನು ಕೇಳಿದ ತಕ್ಷಣ ಎಂತಹ ಆಶ್ಚರ್ಯ ಆಗುತ್ತೆ ಅಂದರೆ ಈ ಅವಿನಾಶ್ ಬಾಬು ಮಂಡಿಯೂರಿ ಅದು ಜೋರಾಗಿ ಪರವಶರಾಗಿ ಲಾಹಿರಿ ಮಹಾಶಯ ಲಾಹಿರಿ ಮಹಾಶ್ರಯ ಅಂತ ಘೋಷಿಸ್ತಾ ಬೆಕ್ಕಸ ಬೆರಗಿನಿಂದ ಆ ದೇವರನ್ನ ನಮಸ್ಕಾರ ಮಾಡ್ತಿದ್ದಾರೆ. ಇವರು ಆಶ್ಚರ್ಯಚಕಿತರ, ಹೀಗುಂಟಾ ಒಬ್ಬ ಮಹಾನ್ ಭಾವರು ಹೀಗೆ ಕಣ್ಣಿಗೆ ಕಾಣಿಸ್ಕೊಳ್ಳೋದು ಉಂಟಾ? ಆ ಲಾಹಿರಿ ಮಹಾಶಯಗಳು ಅಚಾನಕ್ಕಾಗಿ ಕಂಡಷ್ಟೇ ಬೇಗ ಅವರು ಅದೃಶ್ಯರಾಗ್ತಾರೆ. ತಕ್ಷಣ ಚರಣಘೋಷರು ಅವಿನಾಶ್ ಬಾಬುಗೆ ಮಾತನ್ನು ಕೊಡ್ತಾರೆ. ಅವಿನಾಶ್ ಬಾಬು, ನಿನಗೆ ಮಾತ್ರ ರಜೆ ಕೊಡೋದಲ್ಲ, ನಾನು ಕೂಡ ನಿನ್ನೊಂದಿಗೆ ಬರ್ತೀನಿ, ನನ್ನನ್ನು ಕರ್ಕೊಂಡು ಹೋಗ್ತೀಯ, ನೀನು ಆ ಮಹಾಶಯರನ್ನು ನನಗೆ ಪರಿಚಯ ಮಾಡಿಕೊಡ್ತೀಯ ಅಂತ ಹೇಳಿ ಇಲ್ಲಿ ಒಬ್ಬ ಅಧಿಕಾರಿ ನೌಕರನ ಸಂಬಂಧಕ್ಕಿಂತ ಒಬ್ಬ ದೇವ ಭಕ್ತನ ಒಂದು ಸಂಬಂಧವನ್ನು ನಾವಿಲ್ಲಿ ಕಾಣ್ತೀವಿ. ಹೀಗೆ ತಂದೆ ತಾಯಿಗಳೆಲ್ಲರೂ ಕೂಡ ವಾರಣಾಸಿಯ ರೈಲಿನ ಮುಖಾಂತರ ಆನಂತರ ಕುದುರೆ ಎತ್ತಿನ ಬಂಡಿಯ ಮೂಲಕ ನಾವು ಹೋದಂಥ ಸಂದರ್ಭದಲ್ಲಿ ಲಾಹಿರಿ ಮಹಾಶಯರು ಪದ್ಮಾಸನದಲ್ಲಿ ಕುಳಿತಿದ್ದು ಅವರಿಗೆ ನಮಸ್ಕಾರವನ್ನು ಮಾಡಿದ್ರು. ಈ ಚರಣ್ ಘೋಷರನ್ನು ನೋಡಿದ ತಕ್ಷಣ ಮತ್ತೆ ಅದೇ ಮಾತುಗಳು ಪುನರಾವರ್ತನೆ ಆಗುತ್ತಿಲ್ಲ. ಭಗವತಿ ನಿನ್ನ ನೌಕರನ ವಿಷಯದಲ್ಲಿ ನೀನು ತುಂಬ ಕಠಿಣವಾಗಿ ನಡೆದುಕೊಳ್ಳುತ್ತಿದ್ದೀಯೇ ಅಂತಹದನ್ನ ಮಾತನ್ನ ಹೇಳಿ ನಂತರ ಇವರಿಗೆ ಕ್ರಿಯಾಯೋಗ್ಯದ ಒಂದು ದೀಕ್ಷೆಯನ್ನು ಕೊಡ್ತಾರೆ. ಹಾಗೂ ನೀನು ನಿನ್ನ ಸಂಸಾರ ಜೊತೆ ಇಲ್ಲಿ ಬಂದಿದ್ದು ತುಂಬ ಸಂತೋಷ ಆಯಿತು ಅನ್ನೋದನ್ನು ಹೇಳಿ ಮತ್ತೆ ಇಲ್ಲಿ ಪರಮಹಂಸ ಯೋಗಾನಂದರಿಗೆ ಇಲ್ಲಿ ಅವಿನಾಶ್ ಬಾಬು ಹೇಳ್ತಾರೆ, ನಿನ್ನ ಬಾಳು ಖಂಡಿತ ಅವರ ಬಾಳಿನೊಡನೆ ಸಂಬಂಧ ಉಳ್ಳದಾಗಿರುತ್ತೆ, ನಿನ್ನ ಬಾಳಿನ ಬಗ್ಗೆ ಅವರು ತುಂಬ ಆಸಕ್ತಿಯನ್ನು ವಹಿಸಿದ್ರು, ಗುರುಗಳ ಆಶೀರ್ವಾದ ಯಾವತ್ತೂ ವ್ಯರ್ಥ ಆಗಲ್ಲ ಅಂತೇಳಿ ಇಲ್ಲಿ ಪರಮಹಂಸ ಯೋಗಾನಂದರಿಗೆ ಅವರು ಹೇಳ್ತಾರೆ. ಹೀಗೆ ಇಲ್ಲಿ ಯೋಗಾನಂದರು ನೆನ್ಪು ಮಾಡ್ಕೋತಾರೆ, ನಾನು ಪ್ರಪಂಚವನ್ನು ಪ್ರವೇಶಿಸಿ ಸ್ವಲ್ಪ ದಿನದಲ್ಲೇ ಲಾಹಿರಿ ಮಹಾಶ್ರಯರು ಈ ಪ್ರಪಂಚವನ್ನು ಬಿಡ್ತಾರೆ. ತಂದೆ ಆಗಾಗ್ಗೆ ವರ್ಗಾವಣೆಗೊಳ್ತಾ ಇದ್ರಿಂದ ಅನೇಕ ನಗರಗಳಲ್ಲಿ ನಾವು ವಾಸ ಮಾಡ್ತಕ್ಕಂಥ ಸಂದರ್ಭ ಬರ್ತಾ ಇತ್ತು. ಅಲ್ಲಿ ಎಲ್ಲ ಕೂಡ ಪೂಜಾ ಗೃಹದಲ್ಲಿ ಲಾಹಿರಿ ಮಹಾಶ್ರಯರ ಫೋಟೋವನ್ನು ಇಟ್ಟು ತುಂಬ ಭಕ್ತಿ ಪರವಶತೆಯಿಂದ ಅದಕ್ಕೆ ಬೆಳಗ್ಗೆ ಸಾಯಂಕಾಲ ಪೂಜೆ ಪುನಸ್ಕಾರವನ್ನು ಕೈಗೊಡ್ತು ಅದರ ಮುಂದೆ ಧ್ಯಾನಾಸಕ್ತ ಆಗ್ತಿದ್ದಾಗಂತ ತಾಯಿ ಇವರನ್ನು ನಾನು ನೋಡ್ತಾ ಇದ್ದೆ ಅನ್ನೋದನ್ನು ಇಲ್ಲಿ ಹೇಳ್ತಾರೆ. ಹಾಗೆಯೇ ಅವರು ಮುಂದೆ ಹೇಗೆ ಚೌಕಟ್ಟನ್ನು ಭಾವಚಿತ್ರ ಆ ಕಿರಿಯ ಚೌಕಟ್ಟನ್ನು ಮೀರಿ ಹೊರಬಂದು ಜೀವಂತ ಆಕೃತಿಯನ್ನು ತಳೆದು ನನ್ನ ಮುಂದೆ ಕುಳಿತಾ ಇರ್ದಿದ್ದು ನನ್ನ ಅನುಭವಕ್ಕೆ ಬರ್ತಾ ಇತ್ತು ಅನ್ನೋದನ್ನು ನೆನಪನ್ನು ಮಾಡ್ಕೊಳ್ತಾರೆ. ಹೀಗೆ ಜೀವಂತವಾಗಿ ಉದ್ಬೋಧಗೊಳಿಸ್ತಕ್ಕಂತಹ ಅಸ್ತಿತ್ವವಾಗಿದ್ದನ್ನು ನಾನು ಕಂಡೆ. ಇಲ್ಲ ಧರ್ಮ ಸಂಕಟವಾದಾಗ ಇಲ್ಲ ಕೆಲವೊಂದು ಸಮಸ್ಯೆಗಳು ಬಂದಾಗ ನಾನು ಅವರಲ್ಲಿ ಮೊರೆ ಇಡ್ತಿದ್ದೆ, ಅವರು ನನ್ನಲ್ಲಿಯೇ ನನಗೆ ಸಾಂತ್ವಾದ ನಿರ್ದೇಶನಗಳನ್ನು ನೀಡ್ತಾ ಇದ್ರು ಅನ್ನೋದನ್ನು ಸ್ಮರಣೆಯನ್ನು ಮಾಡ್ಕೊಳ್ತಾ ಹೋಗ್ತಾರೆ. ಆದರೆ ಅವರು ಭೌತ ಶರೀರದಲ್ಲಿ ಅವ್ರು ಬದುಕೇ ಇಲ್ವಲ್ಲ, ಇದು ಹೇಗೆ ಸಾಧ್ಯ ಅಂಥೇಳಿ ಕೆಲವೊಮ್ಮೆ ಇವರಿಗೆ ಯೋಚನೆ ಕೂಡ ಬರುತ್ತೆ. ಹಾಗೆಯೇ ನಿಮ್ಮ ಆಧ್ಯಾತ್ಮಿಕ ಚಕ್ಷದ
ಚಕ್ಷುವಿನ ಪರಿಮಿತಿಯಲ್ಲೇ ನಾನು ಯಾವಾಗಲೂ ಇರುವಾಗ ನೀವು ನನ್ನ ಮೂಳೆ ಮಾಂಸಗಳನ್ನು ನೋಡುವುದಕ್ಕೆ ಯಾಕೆ ಬರ್ತೀರಿ ಅಂತ ಹೇಳಿ ಅವಾಗಲೇ ಅವ್ರು ಬರೀತಿದ್ರು ಅನ್ನೋದನ್ನು ಕೂಡ ಸ್ಮರಣೆಯನ್ನು ಮಾಡ್ತಾರೆ. ಹೀಗೆ ಇಲ್ಲಿ ಪರಮಹಂಸ ಯೋಗಾನಂದರಿಗೆ 8 ವರ್ಷದವನಾಗಿದ್ದಾಗ ಲಾಹಿರಿ ಮಹಾಶಯರ ಭಾವಚಿತ್ರದ ಮೂಲಕ ಒಂದು ಆಶ್ಚರ್ಯಚಕಿತದಲ್ಲಿ ಪವಾಡ ಸದೃಶ ರೀತಿಯಲ್ಲಿ ಅವರಿಗೆ ಒಂದು ಕಾಯಿಲೆ ಗುಣಮುಖವಾಗಿದ್ದನ್ನು ಇಲ್ಲಿ ನಾವು ಕಾಣ್ತೀವಿ. ಹೀಗೆ ಅಂತಂದರೆ ಬಂಗಾಳದ ಇಚ್ಛಾಪುರದಲ್ಲಿ ಒಂದು ವಂಶಿಕರ ಮನೆಯಲ್ಲಿದ್ದಂಥ ಸಂದರ್ಭದಲ್ಲಿ ಇವರಿಗೆ ಏಷಾಟಿಕ್ ಎಂಬ ಕಾಲರ ಬರುತ್ತೆ. ಅದು ಇವರಿಗೆ ಜೀವನ ಅಂತಹ ಅಸ್ವಸ್ಥರಾಗಿರ್ತಾರೆ, ಜೀವನದ ಬಗ್ಗೆನೇ ನಿರಾಸಕ್ತಿ ಬಂದಿರುತ್ತೆ. ವೈದ್ಯರು ಕೂಡ ಇನ್ನೇನು ಮಾಡಲಿಕ್ಕಾಗಲ್ಲ, ನಮ್ಮ ಪ್ರಯತ್ನವನ್ನು ನಾವು ಮಾಡಾಗಿದೆ ಅನ್ನೋದನ್ನು ಹೇಳ್ತಾರೆ. ಆಗ ಇವ್ರ ಪಕ್ಕದಲ್ಲಿದ್ದಂಥ ತಾಯಿ ಇವರಿಗೆ ತಲೆಯ ಮೇಲ್ಭಾಗದಲ್ಲಿರ್ತಕ್ಕಂಥ ಲಾಹಿರಿ ಮಹಾಶಯರ ಭಾವಚಿತ್ರವನ್ನು ತೋರಿಸಿ ಅವರು ಅದನ್ನು ನೋಡ ಹಾಗೆ ಹೇಳುತ್ತಾರೆ. ಇವ್ರಿಗೆ ಆ ಫೋಟೋಕ್ಕೆ ಕೈ ಎತ್ತಿ ನಮಸ್ಕಾರ ಮಾಡಲಿಕ್ಕೂ ಕೂಡ ಆಗಲ್ಲ, ಅಷ್ಟು ಅಸ್ವಸ್ಥರಾಗಿರ್ತಾರೆ. ಆಗ ಇವರು ನಿನ್ನ ಮನಸ್ಸಿನಲ್ಲೇ ತಲೆಬಾಗು, ನಿಜವಾಗಿ ಭಕ್ತಿಯಿಂದ ನಡೆದುಕೊಂಡು ಅಂತರಂಗದಲ್ಲೇ ನೀನು ಅವರಿಗೆ ಎರಗಿದ್ರೆ ನಿನ್ನ ಜೀವ ಉಳಿಯುತ್ತೆ ಅಂತ ಹೇಳ್ತಾರೆ. ಯೋಗಾನಂದರು ಅದೇ ರೀತಿ ಮನಸ್ಸಿನಲ್ಲೇ ಭಕ್ತಿಪೂರ್ವಕವಾಗಿ ಒಂದು ನಮನವನ್ನು ಸಲ್ಲಿಸಿದಂಥ ಇದಾಗಲಿ ಒಂದು ಪ್ರಕಾಶಮಾನದಂಥ ಕಣ್ಣು ಕೋರೈಸಂಥ ಬೆಳಕು ನನಗೆ ಇಡೀ ಕೋಣೆಯನ್ನು ವ್ಯಾಪಿಸ್ತು. ನನಗೆ ಅದಕ್ಕಿಂತ ಹಿಂದೆ ನನಗೆ ಒಂದು ಓಕರಿಕೆ ಮತ್ತಿತರ ತಡೆಯಲಾಗದಿದ್ದಂತಹ ಒಂದು ರೋಗ ಲಕ್ಷಣಗಳೆಲ್ಲ ಕೂಡ ಮಾಯ ಆಗುತ್ತೆ. ಆಗ ನಾನು ಹೇಗೆ ಅಲ್ಲಿ ಗುರುವಿನ ಬಗ್ಗೆ ತಾಯಿಗಿದ್ದಂಥ ಅಪರಿಮಿತವಾದ ಭಕ್ತಿಯನ್ನು ಮೆಚ್ಚಿ ನಾನು ಭೌತಿಕವಾಗಿ ಗುರುಗಳಿಲ್ಲದೆ ಇದ್ರೇನು ಅಂತ ತಾಯಿಯ ಪಾದಗಳಿಗೆ ಬಾಗಿ ನಮಸ್ಕಾರವನ್ನು ಮಾಡಿದೆ. ಅದು ಸಾಕಷ್ಟು ಶಕ್ತಿ ನನ್ನಲ್ಲಿದೆ ಅಂತ ಆಗಲೇ ನಾನು ಕಂಡುಕೊಂಡೆ. ಆ ಸಣ್ಣ ಚಿತ್ರಕ್ಕೆ ತಾಯಿ ಮತ್ತೆ ಮತ್ತೆ ತಲೆಬಾಗಿ ಸಾಗಿಸಿ ಅವರು ಮಣಿದ್ರು. ಅದಕ್ಕೆ ಇಲ್ಲಿ ಹೇಳ್ತಾರೆ, ಓ ಸರ್ವಾಂತಯಾಮಿ ಗುರು, ನಿನ್ನ ಜ್ಯೋತಿಯೇ ನನ್ನ ಮಗನನ್ನು ಗುಣಪಡಿಸಿತು, ನಿನಗೆ ವಂದನೆಗಳು ಅಂತ ತಾಯಿ ಆ ಫೋಟೋಕ್ಕೆ ನಮನವನ್ನು ಸಲ್ಲಿಸ್ತಾ ಅಲ್ಲಿ ಗೌರವವನ್ನು ಸಲ್ಲಿಸೋದನ್ನು ನೋಡ್ತೀವಿ. ಹೀಗೆ ಅಂಥ ಮಾರಣಾಂತಿಕ ಕಾಯಿಲೆಯಿಂದ ಕ್ಷಣ ಮಾತ್ರದಲ್ಲಿ ಯಾವ ಪ್ರಕಾಶಮಾನವಾದ ಬೆಳಕಿನಿಂದ ನಾನು ಗುಣಮುಖ ಹೊಂದಿದೆಯೇ ಆ ಬೆಳಕು ತಾಯಿಗೂ ಕೂಡ ಅರ್ಥ ಆಗಿದೆ ಅಂತ ಗೊತ್ತಾಗುತ್ತೆ ಅವರು ಆ ರೀತಿ ನಮಸ್ಕಾರವನ್ನು ಮಾಡಿದ ಮೇಲೆ. ಹೀಗೇ ಈ ಒಂದು ಭಾವಚಿತ್ರ ಕೂಡ ಅನರ್ಘ್ಯವಾದ ಸ್ವತ್ತುಗಳ ಪೈಕಿ ಲಾಹಿರಿ ಮಹಾಶಯರ ಒಂದು ಭಾವಚಿತ್ರ ಕೂಡ ಒಂದಾಗಿರುತ್ತೆ. ಈ ಒಂದು ಪವಿತ್ರವಾದ ಸ್ಪಂದನಗಳಿಲ್ಲದೆ ಕೂಡಿದಂಥ ಚಿತ್ರದ ಉಗಮ ಕೂಡ ಅತ್ಯುತ್ತಮವಾಗಿರುತ್ತೆ. ಈ ಚಿತ್ರ ತೆಗೆಸಿದಂಥದ್ದು ಒಂದು ಕುತೂಹಲಕರವಾದ ಅದ್ಭುತವಾದ ಘಟನೆ ಕೂಡ ನಡೆಯುತ್ತೆ. ಈ ಚಿತ್ರಗ್ರಾಹಕ ಇವರ ಛಾಯಾಚಿತ್ರವನ್ನು ತೆಗಿಲಿಕ್ಕೆ ಹಲವಾರು ಪ್ರಯತ್ನವನ್ನು ಮಾಡಿದಾಗ ತುಂಬ ಜನ ಬಂದು ತೆಗಿತಾ ಇರ್ತಾರೆ. ಶಿಷ್ಯರ ಪ್ರತಿಬಿಂಬಗಳೆಲ್ಲವೂ ಕೂಡ ಸ್ಪಷ್ಟವಾಗಿರುತ್ತೆ. ಆದರೆ ಗುರುಗಳ ಭಾಗದಲ್ಲಿ ಆಕೃತಿ ರೇಖೆಗಳಿರಬೇಕಾದ ಕಡೆ ಖಾಲಿ ಜಾಗ ಅಲ್ಲದೆ ಬೇರೇನೂ ಇರಲ್ಲ. ಇದನ್ನು ನೋಡಿ ಅನೇಕ ಪ್ರಸಿದ್ಧ ಛಾಯಾಚಿತ್ರಗ್ರಾಹಕರು ಅದೇಗೆ ಸಾಧ್ಯ, ನಾನು ಖಂಡಿತ ತೆಗಿತೀನಿ ಎಂಬ ಚಾಲೆಂಜನ್ನು ಮಾಡಿ ಅನೇಕರು ಅಲ್ಲಿ ಪ್ರಸಿದ್ಧರಾಗಿದ್ದಂಥ ಛಾಯಾಚಿತ್ರಗ್ರಹಣದಲ್ಲಿ ಪ್ರವೀಣನಾದ ಗಂಗಾಧರ್ ಬಾಬು ಕೂಡ ಹಾಗೆ ಬಂದು ನನ್ನಿಂದ ಅದು ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ, ಅದೇ ನನ್ನ ಕ್ಯಾಮ್ರಾದಲ್ಲಿ ನಾನು ಸರಿಯಾಗಿ ಹಿಡಿತೀನಿ ಅಂತೇಳಿ ಅವ್ರು ಬಂದು ಪದ್ಮಾಸನ ಹಾಕಿ ಕುಳಿತಿದ್ದಾಗ ಒಂದಲ್ಲ 10 ಫೋಟೋಗಳನ್ನು ಅವಸರದಲ್ಲಿ ಅದನ್ನು ಕ್ಲಿಕ್ಕಿಸ್ತಾನೆ. ಆದರೆ ಅಲ್ಲಿ ತೆಗೆದಾಗ ಆ ಚಿತ್ರದ ಒಂದು ಪ್ರಿಂಟನ್ನು ತೆಗೆದಂಥ ಸಂದರ್ಭದಲ್ಲಿ ಮರದ ಬೆಂಚು ಮತ್ತು ಪರದೆಗಳ ಅಚ್ಚು ಬಿದ್ದಿತ್ತೆ ಹೊರತು ಗುರುಗಳ ಆಕೃತಿ ಮಾತ್ರ ಮತ್ತೆ ಅದೃಶ್ಯವಾಗಿತ್ತು ಅಂತ ಆತನಿಗೆ ತಕ್ಷಣ ಅರ್ಥ ಆಗುತ್ತೆ. ಆಗ ನಿಜವಾಗ್ಲೂ ಅವನಿಗೆ ಎಷ್ಟು ಪಶ್ಚಾತ್ತಾಪ ಆಗುತ್ತೆ ಅಂದರೆ ಕಣ್ಣೀರು ಗರೆಯುತ್ತಾ ಗರ್ವರಸಂ ಸೋರಿ ಹೋದುದು ಎಂಬಂತೆ ಆ ಪಂಪನ ಆದಿಪುರಾಣದಲ್ಲಿ ಹೇಗೆ ಭರತ ಷಟ್ಖಂಡಗಳನ್ನು ಗೆದ್ದು ಅಲ್ಲಿ ಋಷಭಾಚಲದಲ್ಲಿ ತನ್ನ ಹೆಸರನ್ನು ಕೆತ್ತಲಿಸಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಇದುವರೆಗೂ ಷಟ್ಖಂಡಗಳನ್ನು ಗೆದ್ದಂತಹ ರಾಜ ನಾನೊಬ್ಬನೇ, ನನ್ನ ಹೆಸರೇ ಇದೇ ಮೊದಲ ಬಾರಿಗೆ ಕೆತ್ತನೆ ಆಗ್ತಿದೆ, ಬಂಡೆಗಳ ಮೇಲೆ ಕೆತ್ತಿ ಅಂತ ಹೇಳಿ ಆದೇಶವನ್ನು ಕೊಟ್ಟು ಸಿಬ್ಬಂದಿಗಳನ್ನು ನಿಲ್ಲಿಸಿರ್ತಾನೆ. ಆಗ ಅಲ್ಲಿ ಆ ಬಂಡೆಯ ಮೇಲೆ ಒಂದು ಸಣ್ಣ ಚುಕ್ಕಿ ಇಡ್ಲಿಕ್ಕೂ ಜಾಗ ಇರಲ್ಲ, ಅಷ್ಟು ಜನ ಮಹಾರಾಜರುಗಳು ತಮ್ಮ ಇದೇ ಸಾಧನೆಯನ್ನು ಅಲ್ಲಿ ಕೆತ್ತಿಸಿ ಹೋಗಿರ್ತಾರೆ. ಆಗ ಅವನಿಗೆ ಅರಿವಾಗುತ್ತೆ ನಾನೇ ಮೊದಲನೇವನಲ್ಲ ಅಂತ. ಆಗ ಅವನ ಗರ್ಭರಸ ಸೋರಿ ಹೋಯ್ತಲ್ಲ, ಹಾಗೆ ಈ ಛಾಯಾಚಿತ್ರನ ಗರ್ಭರಸ ಸೋರಿ ಹೋಗಿ ಪಶ್ಚಾತ್ತಾಪದ ಕಣ್ಣೀರನ್ನು ಕರಿತಾ ಅವನಿಗೆ ಆನಂತರ ಅರ್ಥ ಆಗುತ್ತೆ, ನಾನು
ಆಗ ಅವ್ರು ಹೇಳ್ತಾರೆ, ನಾನು ಬ್ರಹ್ಮ ಸರ್ವಾಂತರ್ಯಾಮಿಯಾದ ಅವ್ಯಕ್ತನನ್ನು ನಿನ್ನ ಬಿಂಬಗಳಾಗಿ ಪ್ರತಿಫಲನಗೊಳ್ಳಬಾರ್ದ ಅಂತ ಪ್ರಶ್ನೆಯನ್ನು ಹಾಕ್ತಾರೆ. ಆಗ ಅವನು ಪ್ರತಿಫಲನಗೊಳಿಸಲಾರನೆಂಬುದನ್ನು ಕಂಡೆನಲ್ಲ ಗುರುವೇ, ಪೂಜ್ಯ ಗುರುಗಳೇ, ಆದರೆ ನಿಮ್ಮ ದೇಗುಲದ ಚಿತ್ರ ಬೇಕೇ ಬೇಕು ಅಂತ ನಾನು ತುಂಬ ವಿನಮ್ರ, ನಾನಿಲ್ಲ ಆದೇಶ ಮಾಡ್ತಾ ಇಲ್ಲ, ನಾನಿಲ್ಲಿ ನಿಮ್ಮ ಹತ್ರ ಚಾಲೆಂಜ್ ಮಾಡ್ತಾ ಇಲ್ಲ, ಒಂದು ಪ್ರಿಯಕರವಾದ ಬಯಕೆಯಷ್ಟೇ. ನನ್ನ ದೃಷ್ಟಿ ತುಂಬ ಸಂಕುಚಿತ ಆಗಿತ್ತು, ನೀವು ತುಂಬ ವಿಶಾಲವಾದವರು, ತುಂಬ ನಿಮ್ಮ ಮುಂದೆ ನಮ್ಮ ಒಂದು ಏನು ಅಲ್ಲ ಅನ್ನೋದನ್ನು ನೆಲೆಸಿದ್ದಾನೆ ನಿಮ್ಮಲ್ಲೇ ಪರಮಾತ್ಮ ಅನ್ನೋದನ್ನು ಇದುವರೆಗೂ ನಾನು ಅರ್ಥ ಮಾಡಿಕೊಳ್ಳದೆ ಹೋದೆ ಅಂತ ಹೇಳ್ತಾರೆ. ನೋಡಿ, ನಯ ವಿನಯ ವಿಧೇಯತೆಗೆ ಎಂಥರೂ ಕೂಡ ಓಗೊಡ್ತಾರೆ ಅನ್ನೋದಕ್ಕೆ. ಹಾಗಿದ್ರೆ ನಾಳೆ ಬಾ, ನಿನಗೋಸ್ಕರ ನಾನು ನಿಲುವನ್ನು ಕೊಡ್ತೀನಿ ಅಂತ ಹೇಳ್ತಾನೆ. ಅದೇ ರೀತಿ ಛಾಯಾಗ್ರಹ ಕಬ್ಯ ಅವರ ಹತ್ರ ಪವಿತ್ರ ಇದನ್ನು ಫೋಟೋಗಳನ್ನು ಕ್ಲಿಕ್ಕಿಸ್ತಾನೆ. ಇವ್ಯಾವುದು ಕೂಡ ಅಗೋಚರತೆಯಿಂದ ಮುಸುಕಿಕೊಂಡಿರಲ್ಲ. ಅದೇ ಭಾವಚಿತ್ರಗಳು ಇಲ್ಲಿ ಪುನರ್ಮುದ್ರಿತ ಆಗಿ ಲಾಹಿರಿ ಮಹಾಶಯರ ಸುಂದರ ಮುಖಲಕ್ಷಣಗಳು ಸರ್ವಸಾಮಾನ್ಯ ಸ್ವರೂಪದಾದ್ದರಿಂದ ಅವರ ನಿಗೂಢವಾದ ನಗೆಯಲ್ಲಿ ಪರಮಾತ್ಮ ಸಾಯುಜ್ಯದ ಆನಂದ ತುಸು ಕಾಣುತ್ತೆ. ಅವರ ಅರೆತೆರೆದಂಥ ಕಣ್ಣುಗಳು ಬಾಹ್ಯ ಪ್ರಪಂಚದ ಬಗ್ಗೆ ಅವರಿಗೆ ಮಾತ್ರ ಆಸಕ್ತಿ ಇರೋದನ್ನು ಸೂಚಿಸ್ತೇವೆ. ಹಾಗೆ ಅಲ್ಲಿರ್ತಕ್ಕಂತಹ ಆನಂದದ ಒಂದು ಮಂದಹಾಸವನ್ನು, ಪ್ರಾಪಂಚಿಕದ ಅಲ್ಪ ಆಕರ್ಷಣೆಗಳನ್ನು ಕಡೆಗಣಿಸಿ ತಮ್ಮ ಔದಾರ್ಯವನ್ನು ಬಯಸಿ ಬರುವ ಒಂದು ಸಾಧಕರ ಆಧ್ಯಾತ್ಮಿಕ ಸಮಸ್ಯೆಗಳ ಬಗ್ಗೆ ಅವರು ಸದಾ ಪೂರ್ಣ ಎಚ್ಚರದಿಂದ ಇರ್ತಾರೆ ಅನ್ನೋದನ್ನು ಆ ಛಾಯಾಚಿತ್ರ ಕೂಡ ನಮಗೆ ತೋರಿಸುತ್ತೆ. ಹೀಗೆ ಗುರುಗಳ ಚಿತ್ರದಿಂದ ನಾನು ಗುಣಮುಖ ಹೊಂದಿದ ಸ್ವಲ್ಪ ಸಮಯದ ಮೇಲೆ ನನಗೆ ಇನ್ನೊಂದು ಆಧ್ಯಾತ್ಮಿಕ ದರ್ಶನ ಕಾಣ್ತು. ಹಾಸಿಗೆ ಮೇಲೆ ಒಮ್ಮೆ ನಾನು ಕುಳಿತಿದ್ದ ಸಂದರ್ಭದಲ್ಲಿ ಪೂರ್ಣ ನಾನು ದೀರ್ಘಾಲೋಚನೆಯದ್ದಾಗಿದ್ದೆ. ಅವ್ರಿಗೆ ಒಂದು ಪ್ರಶ್ನೆ ಬರುತ್ತೆ, ಮುಚ್ಚಿದ ಕಣ್ಣಿನ ಕತ್ತಲೆಯ ಹಿಂದೆ ಏನಿದೆ ಅಂತ. ಅಂತಹ ಯೋಚನೆ ಬಂದಾಗ ತತ್ಕ್ಷಣ ಇವರ ಅಂತಃಚಕ್ಷುವಿನ ಮುಂದೆ ಒಂದು ದೊಡ್ಡ ಪ್ರಕಾಶ ಬರುತ್ತೆ. ಆ ನೆತ್ತಿಯೊಳಗಿನ ಪ್ರಕಾಶಮಯ ದೊಡ್ಡ ಪರದೆಯ ಮೇಲೆ ಕಿರು ಪ್ರಮಾಣದ ಚಲನಚಿತ್ರದಂತೆ ಪರ್ವತದ ಗುಹೆಯಲ್ಲಿ ಧ್ಯಾನ ಮುದ್ರೆಯಲ್ಲಿ ಕುಳಿತಿದ್ದ ಸಂತರ ದಿವ್ಯ ರೂಪಗಳನ್ನು ಇವರು ಕೂತಿದ್ದೆಡೆನೆಲೆ ಕಾಣ್ತಾರೆ. ಇವ್ರು ಜೋರಾಗಿ ಕೇಳ್ತಿದ್ದಾರೆ, ನೀವು ಯಾರು ಅಂತ. ನಾವು ಹಿಮಾಲಯದ ಯೋಗಿಗಳು ಅಂತ ಸ್ವರ್ಗದವರ ಉತ್ತರ ವರ್ಣಿಸಲು ಅಸದಳ ಇವರ ಎದೆ ಜಲ್ಲನ್ನುತ್ತೆ. ಆಗ ಇವರಿಗೆ ಹಿಮಾಲಯಕ್ಕೆ ಹೋಗಿ ನಾನು ನಿಮ್ಮ ಹಾಗೆ ಆಗಬೇಕು ಅಂತ ಆಸೆ ಅನ್ನೋದ್ರೊಳಗಡೆ ಆ ದರ್ಶನ ಮರೆಯಾಗಿ ಹೋಗುತ್ತೆ. ಆದರೆ ಆ ಬೆಳ್ಳಿಯ ಕಿರಣಗಳ ಉಂಗುರಗಳು ಪರಂಪರೆಯಾಗಿ ಹರಡುತ್ತಾ ಒಂದು ಅನಂತತೆಯನ್ನು ಮುಟ್ತಾ ಇದ್ದು ಅನ್ನೋದನ್ನು ಹೇಳ್ತಾರೆ. ಈ ಅದ್ಭುತವಾದ ಪ್ರಕಾಶ ಯಾವುದು ಅಂತ ಇವರು ಪ್ರಶ್ನೆಯನ್ನು ಮಾಡ್ತಾರೆ. ಆಗ ಅದು ನಾನು ಈಶ್ವರ, ನಾನು ಪ್ರಕಾಶ ಅಂತ ಹೇಳಿ ಮೋಡಗಳ ಗುಡುಗಿನಂತಹ ಒಂದು ಧ್ವನಿ ಅವರಿಗೆ ಕೇಳಿಸುತ್ತೆ. ಆಗ ಇವ್ರು ಹೇಳ್ತಾರೆ, ನಾನು ನಿಮ್ಮೊಡನೆ ಒಂದಾಗಬೇಕು ಅಂತ ಹೇಳ್ತಾರೆ. ಅಲ್ಲಿ ಹೇಗೆ ಅಂದರೆ, ಇಲ್ಲಿ ಈಶ್ವರ ಅಂದರೆ ಈಶ್ ಎಂಬುದರ ಅರ್ಥ ಪ್ರಭುತ್ವ, ನಡೆಸು. ಇಲ್ಲಿ ಹಿಂದೂ ಧರ್ಮಶಾಸ್ತ್ರಗಳಲ್ಲಿ ಪರಮಾತ್ಮನನ್ನು ಕುರಿತು 1000 ಹೆಸರುಗಳಿದ್ದಾವೆ. ಅದರಲ್ಲಿ ಒಂದೊಂದಕ್ಕೂ ವಿಶಿಷ್ಟವಾದ ತಾತ್ವಿಕ ಅರ್ಥದ ಛಾಯೆ ಇದೆ. ಯಾರ ಇಚ್ಛಾ ಮಾತ್ರದಿಂದ ಸಕಲ ಲೋಕಗಳು ವ್ಯವಸ್ಥಿತ ಆವರ್ತನಗಳೊಡನೆ ಸೃಷ್ಟಿಯಾಗಿ ಲಯ ಹೊಂದುವವೋ ಅವನನ್ನೇ ಈಶ್ವರ ಅಂತ ಹೇಳ್ತಾರೆ. ಹೀಗೆ ಇಂಥ ಬಾಲ್ಯದ ಸ್ಮರಣೆಯಿಂದ ಒಂದು ಮಹಾನ್ ಅನುಭವವನ್ನು ಅವರು ಸ್ಮರಿಸ್ತಾ ಹೋಗ್ತಾರೆ. ಹೀಗೇನೆ ಮತ್ತೆ ಅದೇ ನೆನಪುಗಳು ಬಿದ್ದು ಮತ್ತೆ ಗೋರಖ್ಪುರದ ಮನೆ ಆವರಣದಲ್ಲಿ ಮನೆ ಮುಂದೆ ಇದ್ದಂಥ ಬೇವಿನ ಮರದ ಕೆಳಗಡೆ ಕುಳಿತಿದ್ದ ಸಂದರ್ಭದಲ್ಲಿ ಅಕ್ಕ ರಮಾ ಅವಳ ಜೊತೆಯಲ್ಲಿ ಸ್ವಲ್ಪ ಮಾತಾಡ್ತಾ ಕೂತಿರ್ತಾರೆ. ಉಮಾ ಕೂಡ ಅಲ್ಲಿ ಇರ್ತಾರೆ. ಇಲ್ಲಿ ಉಮಾ ತನಗಾದಂಥ ಗಾಯಕ್ಕೆ ಮುಲಾಮನ್ನು ಹಚ್ಕೊಳ್ತಿದ್ದಂಥ ಸಂದರ್ಭದಲ್ಲಿ ಇವರು ಕೂಡ ತೆಗೆದು ತಮ್ಮ ಮೊಳಕೈಗೆ ಸ್ವಲ್ಪ ಮುಲಾಮನ್ನು ಹಚ್ಕೊಳ್ತಾರೆ. ಅದಕ್ಕೆ ಅಕ್ಕ ಬೈತಾರೆ, ಏನಕ್ಕೆ ನೀನು ಚೆನ್ನಾಗಿದೆ ಕೈ, ಅಲ್ಲಿಗೆ ನೀನು ಮುಲಾಮ್ ಹಚ್ತಾ ಇದೀಯಾ ಅಂತ ಅಂದಾಗ ಆಗ ಅವ್ರು ಹೇಳ್ತಾರೆ, ಅಕ್ಕ ನಾಳೆ ನನಗೊಂದು ಗುಳ್ಳೆ ಆಗುತ್ತೆ ಅಂತ ನನಗೆ ಅನ್ನಿಸ್ತಾ ಇದೆ, ಅದಕ್ಕೆ ನಾಳೆ ಆಗುತ್ತಲ್ಲ ಆ ಜಾಗಕ್ಕೆ ನಾನು ಈಗಲೇ ಮುಲಾಮ್ ಹಚ್ಕೊಳ್ತಾ ಇದ್ದೀನಿ ಅಂತ ಹೇಳ್ತಾರೆ. ಅದಕ್ಕೆ ಅಕ್ಕ ಹೇಳ್ತಾರೆ, ನೀನೊಬ್ಬ ಪುಟ್ಟ ಸುಳ್ಳುಗಾರನಪ್ಪ, ಎಂಥ ಸುಳ್ಳು ಹೇಳ್ತೀಯ, ಕೈನಲ್ಲಿ ಏನು ಮಾರ್ಕ್ ಇಲ್ಲ ಏನಿಲ್ಲ ಅಂತ ಹೇಳ್ತಾರೆ. ಆಗ ನೀನು ನಾಳೆ ಏನಾಗುತ್ತೆ ಅಂತ ನೋಡ್ದೇ ಮುಂಚೆನೇ ನೀನು ಸುಳ್ಳುಗಾರನ ಆಪಾದನೆಯನ್ನು ಹೊರಿಸ್ಬೇಡ ಅಂತ ಹೇಳ್ತಾರೆ. ಅವಳಿಗೆ ನಂಬಿಕೆ ಇಲ್ಲ, ಮತ್ತೆ ಕೆಣಕ ಅಂತೆ ಮಾತಾಡಿ ಅವಳು ಹೊರಗಡೆ ಹೋಗ್ತಾಳೆ.
ಹೀಗೆ ನನ್ನಲ್ಲಿರ್ತಕ್ಕಂಥ ಇಚ್ಛಾಶಕ್ತಿಯಿಂದ ನಾನು ಹೇಳ್ತಾ ಇದ್ದೀನಿ, ನನ್ನ ತೋಳಿನ ಇದೇ ಜಾಗದಲ್ಲಿ ಸಾಕಷ್ಟು ಗಾತ್ರದ ಗುಳ್ಳೆ ಏಳುತ್ತೆ ಅನ್ನೋದನ್ನು ಹೇಳಿದ್ದು. ಅದು ನಾಳೆ ಒಳಗಡೆ ಅದು ನಿಜ ಆಗಿರುತ್ತೆ. ಆಗ ಅಕ್ಕ ಓಡಿ ಹೋಗಿ ಅಮ್ಮನ ಆ ಥರ ಹೇಳ್ತಾಳೆ, ಅಮ್ಮ ಮುಕುಂದ ಇಂದ್ರಜಾಲಕನಾಗಿದ್ದಾನಮ್ಮ ಅಂತ. ಆಗ ಅಮ್ಮ ಅಂಥ ಪದವನ್ನು ನೀನು ಬಳಸಬೇಡ ಅನ್ನೋದನ್ನು ಹೇಳ್ತಾಳೆ. ಆ ಗುಳ್ಳೆ ಶಸ್ತ್ರಚಿಕಿತ್ಸೆಯಿಂದ ವಾಸಿಯಾಗುತ್ತೆ. ಕಣ್ಣಿಗೆ ಬೀಳ್ತಕ್ಕಂಥ ಕಲೆ ಇವತ್ತಿಗೂ ಕೂಡ ಉಳಿದಿದೆ. ಇಲ್ಲಿ ಮನುಷ್ಯನ ಕೇವಲ ಮಾತಿನ ಶಕ್ತಿ ಎಂತಹುದು ಅನ್ನೋದನ್ನು ನನ್ನ ಬಲ ಮೊಳಕೈ ಸದಾ ನೆನಪಿಗೆ ತರುತ್ತೆ ಅನ್ನೋದನ್ನು ಇಲ್ಲಿ ಹೇಳ್ತಾ ಹೋಗ್ತಾರೆ. ಹೀಗೆ ಆ ಏಕಾಗ್ರತೆಯಿಂದ ಉಮಾಳಿಗೆ ಹೇಳಿದ ಸರಳ ಹಾಗೂ ಸ್ಪಷ್ಟವಾದ ಇಂಥ ಮಾತುಗಳು ಸ್ಫೋಟಗೊಂಡು ಹೇಗೆ ಪರಿಣಾಮವನ್ನು ಉಂಟು ಮಾಡಿದೆವು ಅಂದರೆ, ನಾಳೆ ಹೀಗಾಗುತ್ತೆ ಅನ್ನೋದನ್ನು ಮೊದಲೇ ಹೇಳಿದ್ದೋ ಇಲ್ಲ ಮಾತಿನಿಂದ ಹೊರ ಬಂದಿದ್ದು ನಿಜ ಆಯಿತೋ ಅನ್ನೋದನ್ನು ಹೇಳ್ತಾ ವಿವೇಕಯುತವಾಗಿ ಹೇಗೆ ನಾವು ಇದನ್ನು ಬಳಸ್ಕೋಬಹುದು, ಕಲೆ ಉಳಿಯದಂತೆ ಮತ್ತು ಆಕ್ಷೇಪಣೆಗೆ ಗುರಿಯಾಗದಂತೆ ಕಾರ್ಯ ಜರುಗಬಹುದು ಅನ್ನೋದು ಅನಂತರ ನನಗೆ ಗೊತ್ತಾಯಿತು ಅನ್ನೋದನ್ನು ಹೇಳ್ತಾರೆ. ಧನ್ಯವಾದಗಳು. ಮುಂದಿನ ಅವಧಿಯಲ್ಲಿ ನಾವು ಮುಂದಿನ ಭಾಗಗಳನ್ನು ಅವಲೋಕನ ಮಾಡ್ತಾ